ನಾವು ಗಣ ಪ್ರಸ್ತಾರ ಹಾಕಿದ್ವಿ, ಗಣ ವಿಭಾಗ ಮಾಡಿದ್ವಿ. ಈಗ ಕೊನೆದಾಗ ಏನ್ ಬರಬೇಕು? ಛಂದಸ್ಸಿನ ಹೆಸರು ಬರೀಬೇಕು. ಏನಂತ ಬರೀಬೇಕು? ಛಂದಸ್ಸು. ನಾವು ಅದನ್ನ ಈಸಿಯಾಗಿ ಇದು ಉಪಮಾ ಅಲಂಕಾರ ಅಂತ ಹೇಳ್ಬಿಟ್ಟು ಬರೀತೇಬೇಕು. ಇಷ್ಟು ನೀವು ಬರೆದ್ರೆ ಸಾಕು, ನಿಮಗೆ ಎಷ್ಟು ಅಂಕ? 3 ಅಂಕಗಳು ನಮಗೆ ಸಿಗ್ತಾ ಹೋಗುತ್ತೆ. ಒಂದಂತ ಇದ್ದೇ ಇರುತ್ತೆ ಇದು ಅಲಂಕಾರಗಳಿಂದ. ವಿದ್ಯಾರ್ಥಿಗಳೇ, ಈ ದಿನ 2023-24ನೇ ಸಾಲಿನ 10ನೇ ತರಗತಿಯ ಮೊದಲ ಬಾರಿಗೆ ನಾವು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ನಾವು ಒಂದು ಪೇಪರನ್ನು ನಾವು ನೋಡ್ತಾ ಹೋಗೋಣ. 10ನೇ ತರಗತಿ ಪೂರ್ವ ಸಿದ್ಧತಾ ಪರೀಕ್ಷೆ 2023-24ನೇ ಸಾಲು. ಅಂಕಗಳು 100 ಅಂಕಗಳು ನೀಡಲಾಗುತ್ತದೆ. ಸಮಯ ನಿಮಗೆ 3 ಗಂಟೆ 15 ನಿಮಿಷಗಳು ಸಹ ಇರುತ್ತದೆ. ಇಲ್ಲಿ ಒಟ್ಟಾರೆ ನಮ್ಮ ಪ್ರಶ್ನೆಗಳು ಪೂರ್ವ ಸಿದ್ಧತೆಯಲ್ಲಿ ನಿಮಗೆ ಕೊನೆಗೆ ಎಕ್ಸಾಮಲ್ಲಿ ಬರುವಂಥ 45 ಪ್ರಶ್ನೆಗಳನ್ನು ಆಧರಿಸಿಟ್ಕೊಂಡು ಪೂರ್ಣವಾದಂತಹ 7 ಪಾಠಗಳು ಮತ್ತು 8 ಪದ್ಯಗಳಿಗೆ ಸಂಬಂಧಪಟ್ಟಂತೆ ಒಟ್ಟಾರೆಗೆ ಮತ್ತು ವ್ಯಾಕರಣಾಂಶಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಇರೋದನ್ನು ನಾವು ಗಮನಿಸ್ತಾ ಬರ್ತೀವಿ. ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಹೆಡ್ಡಿಂಗಲ್ಲಿ ನಾವು ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳು ಹೆಚ್ಚು ಸೂಕ್ತವಾದಂತಹ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಮೊದಲನೇ ಇರುತ್ತದೆ. ಇಲ್ಲಿ 6 ಪ್ರಶ್ನೆಗಳು ನಿಮಗೆ ನೀಡಲಾಗುತ್ತದೆ. 6 ಪ್ರಶ್ನೆಗಳಿಗೆ ಒಂದೊಂದು ಅಂಕವನ್ನು ಇಲ್ಲಿ ಕೊಡಲಾಗುತ್ತದೆ. ಇಲ್ಲಿ ಉತ್ತಮವಾದ ಅಂಕಗಳು ನೀವು 6 ನಾವು ತೆಗೆದುಕೊಳ್ಬಹುದು. ಹೇಗಪ್ಪ ಅಂತಂದ್ರೆ ನಮಗೆ ಇಲ್ಲೇ ಉತ್ತರವನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದು ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಮೊದಲನೇ ಕ್ವಶನ್ ನೋಡ್ತಾ ಹೋಗೋಣ. ಗುಣಸಂಧಿಗೆ ಉದಾಹರಣೆ ಆಗಿರುವ ಪದ. ಇಲ್ಲಿ 4 ಪದಗಳು, ಒಂದು ಸಂಧಿಗೆ ಸಂಬಂಧಪಟ್ಟಂತ ಪದಗಳಿದ್ದಾವೆ. ಅದರಲ್ಲಿ ಗಿರೀಶ, ಮಹಿಷಿ, ಮೈದೂರು, ಷಣ್ಮುಖ ನಿಮಗೆ ಗೊತ್ತಿರುತ್ತೆ. ಇವುಗಳ ಒಂದು ವ್ಯಾಖ್ಯಾನಗಳು ನಾವು ನೋಡ್ತಾ ಹೋದಾಗ ನಿಮಗೆ ಅದರಲ್ಲಿ ಯಾವುದಂತ ಸೂಕ್ತವಾದ ಉತ್ತರ ನಾವು ಹುಡುಕ್ಬೋದು. ಮೊದಲನೇದಾಗಿ ಗಿರೀಶ ಪದವು ಇಲ್ಲಿ ಸೂಕ್ತವಾದ ಉತ್ತರ ಆಗಿರುತ್ತದೆ. ಯಾಕಂದ್ರೆ ಗಿರಿ ಪ್ಲಸ್ ಈಶ ಗಿರೀಶ, ಹಾಗಾಗಿ ಇದಕ್ಕೆ ಉತ್ತರ ಯಾವುದು? ಗಿರೀಶ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಕನ್ನಡ ವರ್ಣಮಾಲೆ ಇರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ. ನಿಮಗೆ 6ನೇ ತರಗತಿಯಿಂದ ನೀವು ತಿಳ್ಕೊಂಡಿರ್ತೀರ, ವರ್ಣಮಾಲಾಕ್ಷರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಖಂಡಿತ ಬಂದೇ ಬರುತ್ತದೆ. ಹಾಗಾಗಿ ನೀವು ಅನೇಕ ರೀತಿಯಾದಂತಹ ಟೆಸ್ಟ್ಗಳಲ್ಲಿ ಮತ್ತೆ FA1 ಎಂದಿಡಿದು FA4 ತಕ್ಕ ನೀವು ಆ ಪ್ರಶ್ನೆಗಳು ನೋಡ್ತಾ ಬಂದಾಗ ನಾವು ವರ್ಣಮಾಲಾಕ್ಷರಗಳಿಗೆ ನಾವು ಒಂದು ಕ್ವಶನ್ಸ್ ಬರುತ್ತೆ. ಇಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ಏನಂತ? ಕನ್ನಡ ವರ್ಣಮಾಲೆ ಇರುವ ಅವರ್ಗೀಯ ವ್ಯಂಜನಗಳು, ವರ್ಗೀಯ ಅವರ್ಗೀಯ ಗೊತ್ತಿದೆ ಅಲ್ವಾ? ಹಾಗಾದ್ರೆ ಇಲ್ಲಿ 6, 9, 13, 25 ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅವರೇನೇ ಉತ್ತರ. ಹಾಗಾದ್ರೆ ಅವರ್ಗೀಯ ವ್ಯಂಜನಗಳಿರುವಂತಹ ಸಂಖ್ಯೆ ಎಷ್ಟು? 9 ಅಲ್ವಾ? ನೆಕ್ಸ್ಟ್ ಇಲ್ಲಿ 3ನೇ ಕ್ವಶನ್ ಹೋಗೋಣ. ಸಾವಿತ್ರಿಯಲ್ಲಿ ಈ ಪದದಲ್ಲಿರುವಂತಹ ವಿಭಕ್ತಿಯನ್ನು ಬರಿಬೇಕು ಅಲ್ವಾ? ನಿಮ್ಗೆಲ್ಲ ಗೊತ್ತಿದೆ, ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು ಮತ್ತೆ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳು ಅಂತ ಇದಾವಲ್ಲ. ಅವುಗಳಲ್ಲಿ ಮುಖ್ಯವಾಗಿ ಇಲ್ಲಿ ಕೊಟ್ಟಿರುವಂತಹ ಪದ ಯಾವುದು? ಸಾವಿತ್ರಿಯಲ್ಲಿ. ಇಲ್ಲಿ ಅಲ್ಲಿ ಅನ್ನಂತಹ ಒಂದು ಪದವನ್ನು ಬಿಡಿಸಿ ಬರೆದಾಗ, ಯಾಕಂದ್ರೆ ಇಲ್ಲಿ ಅಲ್ಲಿ ಅಲ್ಲಿ ಅನ್ನೋ ಪದವನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ 7 ವಿಭಕ್ತಿ ಪ್ರತ್ಯಯಗಳಲ್ಲಿ ಬರುವುದಾದ್ರೆ ಇಲ್ಲಿ ಕೊಟ್ಟಿದ್ದಾರೆ ದ್ವಿತೀಯ, ತೃತೀಯ, ಪಂಚಮಿ, ಸಪ್ತಮಿ. ನಿಮ್ಗೆ ಗೊತ್ತಿದೆ ದ್ವಿತೀಯ ಅನ್ನು ತೃತೀಯದಿಂದ, ಪಂಚಮಿ ದೆಸೆಯಿಂದ ಅಂತ ಬರುತ್ತೆ. ಹಾಗಾದ್ರೆ ಸೂಕ್ತವಾದ ಉತ್ತರ ಯಾವುದು? ಸಪ್ತಮಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಈಗ ತಲೆನೋವು ಎನ್ನುವ ಪದವು ಸಮಾಸಕ್ಕೆ ಉದಾಹರಣೆ. ನೋಡ್ರಿ, ಮೊದಲನೇದು ನಾವು ನೋಡ್ತಾ ಬಂದಾಗ ಸಂಧಿ ಕೇಳಿದ್ರು. ನೆಕ್ಸ್ಟ್ ಈಗ 4ನೇ ಪ್ರಶ್ನೆಯಲ್ಲಿ ಏನಿದ್ದಾರೆ? ಸಮಾಸ ಕೇಳಿದ್ದಾರೆ. ಖಂಡಿತ ನಮಗೆ ಒಂದು ಸಂಧಿಗಳಿಂದ ಒಂದು ಪ್ರಶ್ನೆ, ಸಮಾಸಗಳಿಂದ ಒಂದು ಪ್ರಶ್ನೆ ಖಂಡಿತ ಇದ್ದೇ ಇರುತ್ತೆ. ಹಾಗೇನೆ ಇಲ್ಲಿ ಸಪ್ತಮಿ ವಿಭಕ್ತಿ ಮತ್ತು ವರ್ಣಮಾಲಾಕ್ಷರಗಳಿಂದ ಸಹ ನಮಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ನೋಡೋಣ. ತಲೆನೋವು ಎನ್ನುವಂತಹ ಪದವು ಸಮಾಸಕ್ಕೆ. ನಿಮಗೆ ಸಮಾಸಗಳು ಗೊತ್ತಿದೆ ಮತ್ತೆ ಅದರ ಒಂದು ವ್ಯಾಖ್ಯಾನಗಳೆಲ್ಲನೂ ತಿಳ್ಕೊಂಡಿದ್ದೀರಾ. ಇಲ್ಲಿ ಉದಾಹರಣೆಗೆ ನಾವು ನೋಡ್ತಾ ಹೋದ್ರೆ ಸತ್ಪುರುಷ ಸಮಾಸ, ಕ್ರಿಯಾ ಸಮಾಸ, ಅಂಶಿ ಸಮಾಸ, ದ್ವಿಗು ಸಮಾಸ. ತತ್ಪುರುಷ ಸಮಾಸ ಅಂದ್ರೆ ಯಾವುದು? ಕ್ರಿಯಾ ಸಮಾಸ ಅಂದ್ರೆ ಅದು ಅಂಶಿ ಸಮಾಸ ಮತ್ತೆ ನಾವು ದ್ವಿಗು ಸಮಾಸಗಳು ನಾವು ವ್ಯಾಖ್ಯಾನಗಳು ನೋಡ್ತಾ ಹೋದಾಗ ತಲೆ ನೋವು, ತಲೆಯಲ್ಲಿ ಪ್ಲಸ್ ನೋವು, ನೋವು ಇದೆ ನಮಗೆ. ಎಲ್ಲಿದೆ? ತಲೆಯಲ್ಲಿ ನೋವಿದೆ. ಹಂಗಾದ್ರೆ ಇಲ್ಲಿ ಮುಖ್ಯವಾದಂತಹ ಅಂಶ ಏನಂತಂದ್ರೆ ತಲೆಯಲ್ಲಿ ನೋವು ಇರೋದ್ರಿಂದ ಆ ಒಂದು ಪದ ಯಾವುದಕ್ಕೆ ಉದಾಹರಣೆ ಅಂತಂದ್ರೆ ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟ್ ಈಗ ನಾವು ಮುಂದಿನ ಪ್ರಶ್ನೆಗೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದು ಅಂತಂದ್ರೆ ರಾಹುಲ ಪದವು ನಾಮಪದ ಗುಂಪಿಗೆ ಸೇರಿದೆ. ನಿಮ್ಗೆಲ್ಲ ಗೊತ್ತಿದೆ
ಏನು ಇಲ್ಲಿ ಯಾವುದು ಅಂತ ಹೇಳ್ಬಿಟ್ಟು ರೂಢನಾಮ, ಅನ್ವರ್ತನಾಮ, ಅಂಕಿತನಾಮ, ಭಾವನಾಮ. ನಿಮ್ಗೆ ಗೊತ್ತಿದೆ ರೂಢಿಯಿಂದ ಬಂದಂಥ ಪದಗಳಿಗೆ ರೂಢನಾಮ ಅಂತ ಕರಿತೀವಿ. ಅನ್ವರ್ತನಾಮಕ್ಕೆ ಅಂದರೆ ಅದಕ್ಕೆ ಹೆಸರಿಗೆ ಬದಲಾಗಿ ಇಟ್ಕೊಂಡಿರೋಂಥ ಹೆಸರು. ಹಾಗೆ ಅಂಕಿತನಾಮ ಅಂತಂದ್ರೆ ಇಲ್ಲಿ ಹೆಸರನ್ನು ಸೂಚಿಸುವಂಥ ಪದಗಳು ಯಾವ್ಯಾವ ಹೆಸರುಗಳನ್ನು ಸೂಚಿಸ್ತಾವೋ ಅವೆಲ್ಲ ಪದಗಳು ನಾವೇನಂತ ಕರಿತೀವಿ, ನಾವು ಅಂಕಿತನಾಮಗೆ ಉದಾಹರಣೆ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯಗಳನ್ನು ಹೀಗೆನ್ನುತ್ತೇವೆ. ಅಂದರೆ ನೆಕ್ಸ್ಟ್ ಏನು ಕ್ರಿಯೆ ನಡೆದಿರುವಂತಹ ರೀತಿ ಅವ್ಯಯಗಳು ನಿಮಗೆಲ್ಲ ಗೊತ್ತಿರುವಂಥದ್ದು. ಹಾಗಾದರೆ ಇಲ್ಲಿ ಯಾವ ಕ್ರಿಯೆ ನಡೆದಿದೆ ಯಾವುದನ್ನೋದನ್ನು ನಾವು ನೋಡ್ತಾ ಬಂದಾಗ ಇಲ್ಲಿ ಕ್ರಿಯಾರ್ಥಕ ಬರಲ್ಲ, ಅನುಕರಣವ್ಯಗಳು ಗೊತ್ತಿದೆ, ಕ್ರಿಯಾರ್ಥಕ ಅಂತ ಗೊತ್ತಿದೆ, ಹಾಗೆ ಸಂಬಂಧಾರ್ಥಕ ಪದಗಳೆಲ್ಲ ನಿಮ್ಗೆ ಗೊತ್ತಿದೆ. ಹಾಗಾದರೆ ಕ್ರಿಯೆ ನಡೆದ ನೀರು ಅಂತ ಹೇಳುವಂಥ ಅವ್ಯಯ ಯಾವುದು ಅಂತಂದ್ರೆ ಇಲ್ಲಿ ಸಾಮಾನ್ಯ ಅವ್ಯಯ ಆಗಿದೆ. ಹಾಗಾಗಿ ಉತ್ತರ ಸಾಮಾನ್ಯ ಅವ್ಯಯ. ಈಗ ಮೊದಲಿಗೆ ನಾವು ನೋಡ್ತಾ ಭಾಗದಲ್ಲಿ 6 ಪ್ರಶ್ನೆಗಳಿರ್ತವೆ. 6ಕ್ಕೂ 6 ನಾವು ಉತ್ತರವನ್ನು ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ನಾವು ನೋಡೋದಾದರೆ ಎರಡನೇ ಒಂದು ಮೇನ್ ಹೆಡ್ಡಿಂಗಲ್ಲಿ ಕೆಳಗಿನಗಳಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಹೊಂದುವಂಥ ಸಂಬಂಧಿ ಪದವನ್ನು ಬರಿಬೇಕು. ಇಲ್ಲಿ ಉತ್ತರ ನಿಮಗೆ ಈಸಿ ಅಂತಹ ಉತ್ತರವನ್ನು ಹುಡುಕ್ಬೋದು. ಯಾಕಂದರೆ ಆಲ್ರೆಡಿ ನಮಗಿಲ್ಲಿ 2 ಪದಗಳಿಗೆ ಜೋಡಣೆ ಕೊಟ್ಟಿರ್ತಾರೆ. 3ನೇ ಪದಕ್ಕೆ ಮಾತ್ರ ಅದಕ್ಕೆ ಸಂಬಂಧಪಟ್ಟಂತೆ ಇವೆರಡಕ್ಕೆ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಪದವೇ ಇಲ್ಲಿರೋದ್ರಿಂದ ನಾವು ಗುರುತಿಸ್ಬೋದು. ಇಲ್ಲಿ 4 ಪ್ರಶ್ನೆಗಳಿರ್ತವೆ, 4ಕ್ಕೂ ಒಂದೊಂದು ಮಾರ್ಕ್ಸ್ ಅಂಕಗಳನ್ನು ನೀಡಿರ್ತಾರೆ. ಮೊದಲನೇದು 7ನೇ ಪ್ರಶ್ನೆ, ಇಲ್ಲಿ ಮಕ್ಕಳು ಮರಿ ಪದ ಜೋಡು ನುಡಿ ಆಗಿದ್ರೆ ಇಲ್ಲಿ ಓಡಿ ಓಡಿ ಎನ್ನುವಂಥ ಪದಕ್ಕೆ ಯಾವುದು ಅಂತೇಳಿ ನಾವು ಗುರುತಿಸ್ಬೇಕು, ಇಲ್ಲಿ ಬರಿಬೇಕಾಗಿರೋದೆ. ಇಲ್ಲಿ ಆಲ್ರೆಡಿ ಅವರು ಕೊಟ್ಟಿದ್ದಾರೆ. ಇಲ್ಲಿ ಏನಂತ ಮಕ್ಕಳು ಮರಿ ಅನ್ನೋದು ಜೋಡು ನುಡಿ ಪದ ಅಂತ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ 3ನೇ ಪದ ಯಾವುದಾಗಿರುತ್ತೆ, ಓಡಿ ಓಡಿ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಬರುವಂತ ಅಂದ್ರೆ ನಿಮ್ಗೆ ಗೊತ್ತಿದೆ ಉಕ್ತಿ ದ್ವಿ ಅಂದ್ರೆ 2 ಸಲ ಉಕ್ತಿ ಆಗಿರುವಂಥ ಪದಗಳೆಲ್ಲ ಏನಾಗಿರ್ತವೆ, ದ್ವಿರುಕ್ತಿ ಆಗಿರ್ತವೆ. ಹಾಗಾದ್ರೆ ಇದು ಯಾವ ಪದ, ದ್ವಿರುಕ್ತಿ. ಓಕೆ, ನೆಕ್ಸ್ಟ್ 8ನೇ ಪ್ರಶ್ನೆಗೆ ನಾವು ಹೋಗೋಣ. 8ನೇ ಪ್ರಶ್ನೆ, ವರ್ಷ. ಈ ಪದವೇನೆಂದರೆ ಇಲ್ಲಿ ಮುಖ್ಯವಾಗಿ ತತ್ಸಮ ತದ್ಭವ ಪದಗಳಿಗೆ ಒಂದು ಸಂಬಂಧಪಟ್ಟಂತ ಒಂದು ಪದ ಬಂದಿದೆ. ಇಲ್ಲಿ ವರ್ಷ ಅನ್ನೋ ಪದಕ್ಕೆ ವರುಷ ಅಂತಾದ್ರೆ ಕಾರ್ಯ ಅನ್ನೋ ಪದಕ್ಕೆ ಏನ್ ಬರುತ್ತೆ, ಕಜ್ಜ. ಕಾರ್ಯ ಕಜ್ಜ. ಅರ್ಥ ಆಯ್ತಾ? ನೆಕ್ಸ್ಟ್ ಏನಂದ್ರೆ ನಿಮಗೆ ಪಾಠಕ್ಕೆ ಸಂಬಂಧಪಟ್ಟಂತ ಒಂದು ಪದಗಳ ಅರ್ಥದಲ್ಲಿ ಬರ್ತವೆ. ಮೊದಲ ಪದ ಯಾವ್ದಾದ್ರೆ ಶ್ರಮಣಿ ಅಂತ ಪದ ಬಂದಿದೆ ಅಲ್ವಾ, ಆ ಶ್ರಮಣಿ ಅಂತ ಪದಕ್ಕೆ ತಪಸ್ವಿನಿ ಅಂತ ಬಂದ್ರೆ ಅದಕ್ಕೆ ಸಂಬಂಧಪಟ್ಟಂತ 3ನೇ ಪದ ಯಾವುದಿದೆ, ಸುರಭಿ ಅಂತಿದೆ. ಆ ಸುರಭಿ ಅನ್ನಂತ ಪದಕ್ಕೆ ಯಾವುದು, ಕಾಮಧೇನು. ಇದು ಯಾವ ಪಾಠದಲ್ಲಿ ಬರುತ್ತೆ ಗೊತ್ತಲ್ವಾ, ಗುಡ್. ಯಾವುದು, ಶಬರಿ ಎನ್ನುವಂತ ಪಾಠದಲ್ಲಿ ಬರುತ್ತೆ ನೋಡ್ರಿ, ಕಾಮಧೇನು. ನೆಕ್ಸ್ಟ್ ಇಲ್ಲಿ 10ನೇ ಒಂದು ಪ್ರಶ್ನೆ ನೋಡಿದಾಗ ಇಲ್ಲಿ ಏನಾಗಿತ್ತು ಅಂದರೆ ಹೊಸಗನ್ನಡ ರೂಪವನ್ನು ನಾವು ಬರಿಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ಮ್ಯಾಗ ಅನ್ನೋಂಥ ಪದಕ್ಕೆ ಮೇಲೆ ಅಂತ ಬಂದರೆ ಸಕ್ಕರಿ ಅನ್ನೋಂಥ ಪದ ಬಂದಿದೆಯಲ್ಲ, ಸಕ್ಕರಿ ಅನ್ನೋ ಪದಕ್ಕೆ ಸಕ್ಕರೆ. ನೆಕ್ಸ್ಟ್ ಇಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೀರಿ. ಇಲ್ಲಿ ನಾವು 2 ಸೆಂಟೆನ್ಸ್ ಅಲ್ಲ, ಒಂದೇ ವಾಕ್ಯದಲ್ಲಿ ಇಲ್ಲಿ ಉತ್ತರಗಳನ್ನು ನಾವು ಬರ್ಕೊಳ್ತಾ ಹೋಗ್ಬೇಕು. ಇಂತಹ ಪ್ರಶ್ನೆಗಳು ನಮಗೆ 7 ಪ್ರಶ್ನೆಗಳು ಬಂದಿರ್ತವೆ. 7ಕ್ಕೆ 7 ನಾವಿಲ್ಲಿ ಬರಿಬೇಕಾಗಿರುವಂತಹದ್ದು. ಇಲ್ಲಿ 11ನೇ ಪ್ರಶ್ನೆ ಯಾವುದಿದೆ, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಹೆಸರೇನು. ಇದು ನಿಮಗೆಲ್ಲ ಗೊತ್ತಿದೆ, ಯಾವ ಪಾಠದಲ್ಲಿ ಬರುತ್ತದೆ ಅನ್ನೋದ್ರ ಬಗ್ಗೆ ನೀವೆಲ್ಲ ನೋಡಿರ್ತೀರಾ. ಅಂದ್ರೆ ನೀವೆಲ್ಲ ಮೊದಲಿಗೆ ಲಂಡನ್ ನಗರ ಪಾಠವನ್ನು ಓದಿರ್ತಾರಲ್ವಾ, ಅದರಲ್ಲಿ ಬರುವಂತ ಒಂದು ಪ್ರಶ್ನೆಗಿದ್ದು ಏನಂತಂದ್ರೆ ಅಲ್ಲಿ ಬೇರಿಂಗ್ ಕ್ರಾಸ್ ಅಂತ ಬರುತ್ತೆ. ಆಂಗ್ಲ ಸಾಮ್ರಾಜ್ಯ ಕಂಡು ಬರುವ ಓಣಿ ಯಾವುದಂದ್ರೆ ಬೇರಿಂಗ್ ಕ್ರಾಸ್ ಅನ್ನೋಂಥ ಅದರಲ್ಲಿ ಬರುತ್ತಲ್ಲಿ. ನೆಕ್ಸ್ಟ್ ಪದ್ಯಕ್ಕೆ ಇದೆ ನೋಡಿ, ನದಿ ಜಲಗಳು ಏನಾಗಿವೆ, ನದಿ ಜಲಗಳು ಏನಾಗಿದ್ದಾವೆ, ನದಿ ಜಲಗಳೆಲ್ಲವೂ ಸಹ ಏನಾಗಿದೆ, ಕಲುಷಿತವಾಗಿದ್ದಾವೆ ಅಂತ ಕವಿ ಹೇಳ್ತಾ ಬಂದಿದ್ದಾರೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಬೇಂದ್ರೆ ಅವರು ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿದೆ. ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ, ಯಾರ ನೆತ್ತಿ, ಸೌರಭಾಮರ ಅಲ್ವಾ. ಹಾಗಾದ್ರೆ ಇಲ್ಲಿ ಹಕ್ಕಿಯು ಸೌರಭಾಮರ ನೆತ್ತಿಯನ್ನು ಕುಕ್ಕಿದೆ. ನೆಕ್ಸ್ಟ್ ಪೇಜಲ್ಲಿ ನಾವು ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 14ನೇದು, ಕ್ರಿಯಾ ಸ್ವಾತಂತ್ರ್ಯ ಎಂದರೇನು. ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ಅಂದ್ರೆ ಕ್ರಿಯಾ ಸ್ವಾತಂತ್ರ್ಯ ನಮ್ಮ ಸಂಬಂಧಪಟ್ಟಿದ್ದು ಸ್ವಂತಕ್ಕೆ. ನೀವು ನೋಡ್ತಾ ಹೋಗ್ತೀರಾ, ನಮ್ಮಲ್ಲಿ
ಗುರುತಿಸೋದಕ್ಕೋಸ್ಕರವಾಗಿ ಏನಾಗ್ತಂದ್ರೆ ತನಗೆ ಬಂದಂತಹ ಕೆಲಸ ಕಾರ್ಯಗಳನ್ನು ಮಾಡುವಂತಹದ್ದು, ಅದು ಮೊದಲವಾಗಿ ಕ್ರಿಯವಾಗಿ ನೋಡುವಂತಹ ಸ್ವಾತಂತ್ರ್ಯವಾಗಿರುತ್ತೆ. ತನಗೆ ಹೇಗೆ ಇಚ್ಛೆ ಬರುತ್ತೋ ತಾನು ಮಾಡುವಂತಹ ಕೆಲಸ ಆಗಿರುತ್ತದೆ. ಅಂದ್ರೆ ನಮ್ಮ ರಚನೆಗೆ ಇಷ್ಟ ಬಂದಂತಹ ಕೆಲಸ ಮಾಡುವಂತಹದ್ದು, ಅದಕ್ಕೆ ನಾವು ಕ್ರಿಯಾ ಸ್ವಾತಂತ್ರ್ಯ ಅಂತ ಕರಿತಾ ಬರ್ತೀವಿ. ನೆಕ್ಸ್ಟ್ ಅದರಲ್ಲೇ ಬರುತ್ತೆ ನಾವು ಪೂರಕ ಪಾಠದಲ್ಲೇನೆ ರಾಜಕೀಯ ಸ್ವಾತಂತ್ರ್ಯ ಎಂದರೇನು ಅಂತ ಕರಿತೇವೆ. ಇಲ್ಲಿ ರಾಜಕೀಯ ಸ್ವಾತಂತ್ರ್ಯ ಅಂತಂದ್ರೆ ವ್ಯಕ್ತಿತ್ವವನ್ನು ರೂಪಿಸುವಂತದ್ದಾಗಿರುತ್ತದೆ. ನಂತರ ಏನಾಗುತ್ತೆ ಅಂದ್ರೆ ಇಲ್ಲಿ ರಾಷ್ಟ್ರೀಯ ಸಮಾನತೆಗೆ ಸಂಬಂಧಪಟ್ಟಂತ ಒಂದು ಸ್ವಾತಂತ್ರ್ಯ ಅಂತ ನಾವು ಕರಿತಾ ಬರ್ತೀವಿ. ಇದಾಗುತ್ತೆ. ನೆಕ್ಸ್ಟ್ 16ನೇ ಪ್ರಶ್ನೆಗೆ ಹೋಗೋಣ. 16ನೇ ಪ್ರಶ್ನೆಯಲ್ಲಿ ಇದೆ, ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು. ನೋಡು ಕವಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂದ್ರೆ, ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಅಂದಾಗ ಇಲ್ಲಿ ಹಡಗನ್ನು ಎಚ್ಚರದಲ್ಲಿಂದ ಮುನ್ನಡೆಸಬೇಕು ಅಂತೇಳಿ ಕವಿ ಹೇಳಿರುವಂಥದ್ದು ನಾವು ಗುರುತಿಸ್ತಾ ಬರ್ತೀವಿ. ನೆಕ್ಸ್ಟ್ 17ನೇ ಪ್ರಶ್ನೆ ಇದೆ, ಪೆರಿಯಾರವರು ಹುಟ್ಟು ಹಾಕಿದ ಸಂಘಟನೆ ಹೆಸರೇನು. ನೋಡ್ರಲ್ಲ ಪೂರಕ ಪಾಠದಲ್ಲಿರುವಂಥದ್ದು ಇದು. ಪೆರಿಯಾರವರು ಇರ್ತಾರಲ್ಲ, ಅವ್ರನ್ನ ಸಂಘಟನೆ ಹುಟ್ಟಾಕ್ತಾರೆ. ಯಾವ ಸಂಘಟನೆ ಅಂದ್ರೆ ದ್ರಾವಿಡ ಕಾಳಗಂ ಎನ್ನುವಂತಹ ಒಂದು ಮುಖ್ಯವಾದಂತಹ ಉತ್ತರ ನಾವು ಬರಿತಾ ಹೋಗಬೇಕು. ಇದು 7ಕ್ಕೆ 7 ಅಂಕಗಳು ಸಿಗುತ್ತೆ. ತುಂಬಾ ಈಸಿಯಾಗಿರುವಂತಹ ಪ್ರಶ್ನೆಗಳು ನಾವು ಬರಿಬಹುದು. ನೆಕ್ಸ್ಟ್ ನಾವು 4ನೇ ಹೆಡ್ಡಿಂಗ್ನಲ್ಲಿದೆ, ಪ್ರತಿಯೊಂದು ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯದಲ್ಲಿ ಬರೀರಿ ಅನ್ನುವಂತಹ ಹೆಡ್ಡಿಂಗ್ ಇದೆ. ಇಲ್ಲಿ ಏನಾಗ್ತಂದ್ರೆ ಇಲ್ಲಿ 10 ಪ್ರಶ್ನೆಗಳು ನಾವು ಕಾಣ್ತಾ ಬರ್ತೀವಿ. 10 ಪ್ರಶ್ನೆಗಳಿಗೆ 2 ಅಂಕ ಇರ್ತವೆ. ಅವಕ್ಕೆ 20 ಅಂಕಗಳು ನಾವು ಬರಿತಾ ಹೋಗಬೇಕು. ಇಲ್ಲಿ ಮುಖ್ಯವಾಗಿ ಪದ್ಯಗಳಿಂದನೂ ಮತ್ತೆ ಪಾಠಗಳಿಂದನೂ ಮತ್ತೆ ಪೂರಕ ಪಾಠದಿಂದನೂ ಆ ನಂತರ ಏನಂತಾರೆ ಪ್ರಶ್ನೆಗಳು ನಾವು ಇರೋದನ್ನು ಗಮನಿಸ್ತಾ ಬರ್ತೀವಿ. ಈಗ ಮೊದಲನೇದಾಗಿ ಪ್ರಶ್ನೆ 18ನೇ ಪ್ರಶ್ನೆ, ರಾಮ ಲಕ್ಷ್ಮಣರನ್ನು ಶಬರಿ ಹೇಗೆ ಸತ್ಕರಿಸಿದಳು? ಯಾವ ಪಾಠದಂತ ನೀವು ಗೆಸ್ ಮಾಡಿರ್ಬೇಕು, ಹೌದಲ್ವಾ? ಯಾವ ಪಾಠ ಇದು? ಶಬರಿ ಪಾಠದಿಂದ ಬಂದಿದೆ. ನೋಡ್ರಿ, ಶಬರಿ ಪಾಠದಿಂದ ಬಂದಿರುವಂತಹದ್ದು. ಹೀಗೆ ರಾಮ ಲಕ್ಷ್ಮಣರು ಬರ್ತಾರೆ. ರಾಮ ಲಕ್ಷ್ಮಣರು ಬಂದಾಗ ಇಲ್ಲಿ ಶಬರಿ ಹೇಗೆ ಸತ್ಕರಿಸಿದಳು ಅಲ್ವಾ, ಎಷ್ಟು ಚೆನ್ನಾಗಿ ಅಲ್ಲಿ ಕವಿ ವರ್ಣಿಸ್ತಾ ಹೋಗಿರುವಂಥದ್ದು. ಅದು ನಾವು ಬರಿತಾ ಹೋಗಬೇಕು. 2 ಅಂಕಗಳಿಗೆ ಕನಿಷ್ಠ ಅಂದ್ರೆ ನೀವು 2ರಿಂದ 3 ಪ್ಯಾರದಲ್ಲಿ ಬರಿತಾ ಹೋಗಿ ಸಿಗುತ್ತೆ ನಿಮಗೆ ಹುಲ್ಲ ಅಂಕಗಳು. ನೆಕ್ಸ್ಟ್ 19ನೇ ಪ್ರಶ್ನೆ, ಸಾಮ್ರಾಟರ ಪಟ್ಟಾಭಿಷೇಕವಾಗುವಾಗ ಸಿಂಹಾಸನ ಮೇಲಿರುವ ಕಲ್ಲು ಪಾಠ ವಿಶೇಷತೆ ಏನು? ನಿಮ್ಗೆಲ್ಲ ಗೊತ್ತಿದೆ. ಯಾವ ಪಾಠದಲ್ಲಿದು? ಲಂಡನ್ ನಗರ ಬರುತ್ತಲ್ವಾ, ಆ ಚಾಪ್ಟರ್ ಅಲ್ಲಿ ಈ ಪ್ರಶ್ನೆನೂ ಬರುತ್ತೆ. ಲಂಡನ್ ನಗರ. ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ? ನೋಡಿ, 2ನೇ ಪ್ರಶ್ನೆ, 20ನೇ ಪ್ರಶ್ನೆ, ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕು ಅಂತ ಹೇಳ್ಬಿಟ್ಟು ಕವಿ ಇಲ್ಲಿ ಹೇಳಿರೋದು ನಾವು ಗುರುತಿಸ್ತಾ ಬರ್ತೀವಿ. ಇಲ್ಲಿ ಸಂಕಲ್ಪ ಗೀತೆ ನೀವೆಲ್ಲ ಗೊತ್ತಿದೆ. ಸಂಕಲ್ಪ ಗೀತೆಯಲ್ಲಿ ಕವಿಯವರು ಹೇಳಿರುವಂತಹದ್ದು ಇದು 2-3 ವಾಕ್ಯದಲ್ಲಿ ಬರುವಂತಹ ಪ್ರಶ್ನೆ ಆಗಿದೆ. ನಂತರ 21ನೇದು, ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಎಷ್ಟು ಅದ್ಭುತವಾಗಿ ಹಕ್ಕಿಯನ್ನು ಕವಿ ನಮ್ಮ ಮನಸ್ತಾಪಗಳಿರುವಂತಹ ಆಗೋದನ್ನು ಮುಖ್ಯವಾಗಿ ಇಲ್ಲಿ ಯಾವುದರ ರೀತಿಯಲ್ಲಿ ಹಕ್ಕಿಯು ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕವಿ ಹೇಳಿರುವಂತಹ ಅಂಶವನ್ನು ನಾವು 2-3 ವಾಕ್ಯದಲ್ಲಿ ಬರಿಬೇಕು. ನೆಕ್ಸ್ಟ್ ಕ್ವಶನ್ ಅಲ್ಲಿ, ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದ್ರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯವಾಗಿದೆ. ವಿವೇಕಾನಂದರವರು ಪೂರಕ ಪಾಠದಲ್ಲಿ ಇಲ್ಲಿ ತಮ್ಮ ಒಂದು ವೈಯಕ್ತಿಕವಾದಂಥ ಜೀವನದಲ್ಲಿ ಹೇಗೆ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿರುವಂಥದ್ದು ಬರಿಬೇಕು. ನೆಕ್ಸ್ಟ್, ರಾಮನ ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು? ನೋಡ್ರಿ, ಮತ್ತೆ ಕ್ವಶನ್ಸ್ ಇಲ್ಲಿ ರಿಪೀಟ್ ಆಗ್ತಾ ಬರುತ್ತೆ. ಯಾಕಂದ್ರೆ ಒಂದೇ ಚಾಪ್ಟರ್ ಅಲ್ಲಿ 2 ಕ್ವಶನ್ ಬಂದ್ರೆ ಗಮನಿಸ್ತಾ ಬರ್ತೀವಿ. ಇಲ್ಲಿ ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು, ಹೇಗೆ ಪ್ರಾರ್ಥನೆ ಮಾಡ್ದ ತನ್ನ ಸೀತೆಯನ್ನು ಕಳ್ಕೊಂಡು ಅಂತೇಳಿ ಅದನ್ನು ಬರಿಬೇಕು. ನೆಕ್ಸ್ಟ್ 24ನೇ ಪ್ರಶ್ನೆ, ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗುತ್ತಾರೆ? ನೋಡಿ, ಅಲ್ಲಿ ಕವಿ ಲಂಡನ್ ನಗರದಲ್ಲಿ ಭೇಟಿ ನೀಡುವಂತಹ ಪ್ರವಾಸ ತಾಣ ಭೇಟಿ ನೀಡುವ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಹಾಗೆಯೇ ಅಲ್ಲೂ ಸಹ ಹೆಣ್ಮಕ್ಳು ಕೆಲಸದಲ್ಲಿ ತೊಡಗ್ತಾ ಇದ್ರಲ್ವಾ, ಯಾವ್ಯಾವ ಕೆಲಸದಲ್ಲಿ ತೊಡಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಇಲ್ಲಿ 2-3 ವಾಕ್ಯದಲ್ಲವಷ್ಟೇ ಬರಿಬೇಕು. ನೆಕ್ಸ್ಟ್ 25ನೇ ಪ್ರಶ್ನೆಗೆ ನಾವು ಹೋಗೋಣ. ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ? ಆಯ್ಕೆ ಮಾಡಿದೆ. ಯಾಕಂದ್ರೆ ಅಲ್ಲಿ ಮಕ್ಕಳನ್ನು ಕುರಿತು ಇಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಇಲ್ಲಿ ಏನಂದ್ರೆ ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಿಸ್ತಾ ಬಂದಿದೆ ಅನ್ನೋದ್ರ ಬಗ್ಗೆ ನಾವು 2-3 ವಾಕ್ಯದಲ್ಲಿ ಬರಿಬೇಕು. ಇದು ನಾವು ನೋಡೋ ಹಕ್ಕಿ ಹಾರುತ್ತಿದೆ ಎಂಬ ಪದ್ಯ ಭಾಗದಿಂದ ಬಂದಿರುವಂಥದ್ದು. ಹಾಗೆಯೇ ಪೂರಕ ಪಾಠದಲ್ಲಿ ನಾರಾಯಣ ಗುರು ಅವರ ಪ್ರಮುಖ ಆಶಯ ಏನಾಗಿತ್ತು? ಅವ್ರು ಏನು ದೀನ ದಲಿತರ ವರ್ಗ ಬಗ್ಗೆ ಯಾವ ರೀತಿಯಾದಂತಹ ಆಶಯಗಳನ್ನು ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ನಾವು ಬರಿತಾ ಹೋಗಬೇಕು. ನೆಕ್ಸ್ಟ್
ಅದೇ ಚಾಪ್ಟರ್ ಬರುತ್ತೆ ಇನ್ನೊಂದು ಯಾವುದು, ನಾರಾಯಣ ಗುರು ಧರ್ಮ ಪರಿಪಾಲನ ಯೋಗಂ ಸಂಘಟನೆಯ ಕೊಡುಗೆಗಳನ್ನು ತಿಳಿಸಿ. ಅಂದ್ರೆ ಅವ್ರು ಏನೇನು ಕೊಡುಗೆಗಳನ್ನು ಸಮಾಜದಲ್ಲಿ ಆಗುವ ಸಂದರ್ಭದಲ್ಲಿ ಕೊಟ್ಟರು ಅನ್ನೋದ್ರ ಬಗ್ಗೆ ಬರಿಬೇಕು. ಇಷ್ಟು 10 ಪ್ರಶ್ನೆಗಳು ನಿಮಗಿರ್ತವೆ. ಇಲ್ಲಿ ಪೂರಕ ಪಾಠ, ಅನಂತರ ನಮಗೆ ಗದ್ಯ ಪಾಠದಿಂದ ಮತ್ತು ಪದ್ಯ ಪಾಠಗಳಿಂದ ಪ್ರಶ್ನೆಗಳು ಇರ್ತವೆ. 10ಕ್ಕೆ 10 ನಾವು ಬರೆದಾಗ ನಮಗೆ 20 ಅಂಕಗಳು ನಮಗೆ ಸಿಗುತ್ತಾ ಹೋಗುತ್ತೆ. ನೆಕ್ಸ್ಟ್ ಹೆಡ್ಡಿಂಗ್ ಹೋಗೋಣ ನಾವು. ನೆಕ್ಸ್ಟ್ ಹೆಡ್ಡಿಂಗಲ್ಲಿ ಈ ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಮತ್ತು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಅವ್ರು ಹೇಳಿದ್ದಾರೆ ಇಲ್ಲಿ ಏನ ಪರ್ಟಿಕ್ಯುಲರ್ಗೆ ಏನಂದ್ರೆ ವಾಕ್ಯ ರೂಪದಲ್ಲಿ ಇರುತ್ತವೆ. ಯಾಕಂದ್ರೆ ನಾವು ಸುಮ್ಮನೆ ಬರಿತಾ ಹೋದ್ರೆ ಮಾರ್ಕ್ಸ್ ಕೊಡಲ್ಲ ನಮಗೆ. ಸೆಂಟೆನ್ಸ್ ಫಾರಮ್ ಸೆನ್ಸ್ ನಿಮಗೆ ವಾಕ್ಯಗಳನ್ನು ಯಾವ ರೀತಿಯಾಗಿ ಮಾಡಕ್ ಬರುತ್ತೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೋಸ್ಕರ ಇಲ್ಲಿ ನೋಡಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ 2 ಕವಿಗಳು ಕೊಟ್ಟಿರ್ತಾರೆ. ನೀವಿಲ್ಲಿ ಉತ್ತಮವಾಗಿ ಏನಪ್ಪ ಅಂದ್ರೆ ಗೆಸ್ ಮಾಡ್ಬೋದು. ಏನಂತಂದ್ರೆ ನಿಮಗೆ ಒಂದು ಪಾಠದ ಕಡೆಗೆಯಿಂದ ಒಂದು ಕವಿಗೆ ಕೊಟ್ಟಿದ್ರೆ ಮತ್ತೊಂದು ಪದ್ಯಗಳಿಂದ ಒಂದು ಕವಿಗಳ ಪರಿಚಯ ಕೊಡುತ್ತಾರೆ ನಿಮಗೆ. ಇದು ಆನ್ಯುವಲ್ ಎಕ್ಸಾಮ್ನಲ್ಲಿದ್ರೂ ಅಷ್ಟೇ. ನೀವು ಏನಂದ್ರೆ ಪರೀಕ್ಷೆ ಬರಿಬೇಕಾದ್ರೆ ಒಂದು ಪಾಠದಿಂದ ಒಂದು ಪದ್ಯಗಳಿಂದ ಒಬ್ಬ ಕವಿಗಳದ್ದು ಪರಿಚಯವೂ ಇದ್ದೇ ಇರುತ್ತೆ. ಇಲ್ಲಿ 2 ಕವಿಗಳದ್ದು ನೀವು ನಮ್ಗೆ ಕೊಟ್ಟಿರ್ತಾರೆ. 2 ಕವಿಗಳು ಬರೆದ್ರೆ ಒಂದು ಕವಿ ಪರಿಚಯ ಬರೆದು 3 ಅಂಕಗಳು, ಇಬ್ಬರದು ಕರೆಕ್ಟ್ ಏನೋ ಬರೆದ್ರೆ 6 ಅಂಕಗಳು ಬರೆದು ನಾವು ಗುರುತಿಸಬಹುದು. ಮೊದಲ ಕವಿ 28ನೇ ಪ್ರಶ್ನೆಗೆ ವಿ ಕೃ ಗೋಕಾಕ್ ಅವರು ಮತ್ತು ಅವರ ಹುಟ್ಟಿದ್ದು, ಅವರ ಸ್ಥಳ ಮತ್ತು ಅವರ ಒಂದು ಕಾಲ, ಅನಂತರ ಅವ್ರು ಬರೆದಂತಹ ಕೃತಿಗಳು, ಅನಂತರ ಪ್ರಶಸ್ತಿಗಳು ಇವೆಲ್ಲವನ್ನು ನಾವು ಬರಿತಾ ಹೋಗ್ಬೇಕು. 1909ರಲ್ಲಿ ಹುಟ್ಟಿದ್ರು, ನಂತರ ಅವರು ಬಂದಂಥ ಪ್ರಶಸ್ತಿಗಳು ಯಾವ್ಯಾವು ಅವೆಲ್ಲ ಕೃತಿಗಳು ನೀವು ಸಂಕ್ಷಿಪ್ತವಾಗಿ ನೀವು ಬರಿಬೇಕಾದ್ರೆ ಏನಾಗಬೇಕಂತಂದರೆ ಆ ಕಾಲಕ್ಕೆಲ್ಲ ನಾವೇನು ಮಾಡ್ಬೇಕಂದ್ರೆ 1909 ಅಂತ ಬರೀತಾರೆ. ಬಂದಾಗ ಏನಾಗುತ್ತೆ ಅಂದರೆ ಅಲ್ಲಿ ನೀವು ಅಂಡರ್ಲೈನ್ ಮಾಡ್ತಾ ಹಿಂಗೆ ಕೆಳಗಡೆ ಅಂಡರ್ಲೈನ್ ಮಾಡ್ತಾ ಹೋಗಬೇಕು. ಅಂದರೆ ವ್ಯಾಲ್ಯೂಯೇಷನ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ ಗುರುತಿಸ್ತಾ ಬರ್ತಾ ಹೋದಾಗ. ಹಾಗೆಯೇ ದ ರಾ ಬೇಂದ್ರೆ ಅವ್ರದ್ದು ಅಷ್ಟೇ, ನೀವು ಪದ್ಯಗಳಿಂದ ಬರೆದಿರುವಂತಹದ್ದು ಅವ್ರ ಕೃತಿಗಳು, ಪ್ರಶಸ್ತಿಗಳನ್ನು, ನಂತರ ಅವರ ಕಾಲವನ್ನು ಸ್ಪಷ್ಟವಾಗಿ ನಾವು ಬರಿತಾ ಹೋದಾಗ 3ಕ್ಕೆ 3 ಅಂಕಗಳನ್ನು ನಾವು ತೆಗೆದುಕೊಳ್ಬೋದು. ತುಂಬ ಈಸಿಯಾಗಿರುವಂತಹ ಒಂದು ಕವಿಗಳದಿರುತ್ತೆ. ಇಷ್ಟು ಮೇನ್ ಕ್ವಶನ್ ನಂಬರ್ 5ರಲ್ಲಿರುತ್ತೆ. ನೆಕ್ಸ್ಟ್ ನಾವು ಮೇನ್ ಕ್ವಶನ್ ನಂಬರ್ 6 ನೋಡ್ತಾ ಹೋಗೋಣ. ಮೇನ್ ಕ್ವಶನ್ ನಂಬರ್ 6ರಲ್ಲಿ ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ತುಂಬ ಈಸಿಯಾಗಿರುತ್ತೆ ಇದು. ನೀವು ಬರೆಯೋದಿದ್ರೆ ಇಲ್ಲಿ 3ಕ್ಕೆ 3 ಅಂಕಗಳು ಈಸಿಯಾಗಿ ನಾವು ತೆಗೆದುಕೊಳ್ಬೋದು. ಯಾಕೆಂದರೆ ಇಲ್ಲಿ ನಿಮಗೆ ಪ್ರಸ್ತಾರ ಹಾಕಕ್ಕೆ 1 ಮಾರ್ಕ್ಸು, ಗಣ ವಿಭಾಗ ಮಾಡೋದಕ್ಕೆ 1 ಮಾರ್ಕ್ಸು, ಛಂದಸ್ಸಿನ ಹೆಸರು ಬರೆಯೋದಕ್ಕೆ 1 ಮಾರ್ಕ್ಸು. 3ಕ್ಕೂ ಒಂದೊಂದಕ್ಕೆ 1 ಅಂಕಗಳು ನಾವು ಕೊಡೋದು ನಾವು ಕಾಣ್ತಾ ಬರ್ತೀವಿ. ಹಾಗಾದರೆ ಇಲ್ಲಿ ಏನು ಮಾಡುತ್ತಂದರೆ ನಿಮಗೆ ಪದ್ಯಗಳು ಯಾವುದು ಅಂತ ಕಂಡುಹಿಡಿಬೇಕಾಗುತ್ತೆ. ಹೇಗೆ ಅಂತಂತಂದರೆ ನಿಮಗೆ ಒಂದು ಸಾಲಿನ ಪದ್ಯ ಬಂತು ಅಂತಂದರೆ ಅದು ವೃತ್ತ ಆಗಿರುತ್ತೆ. ಕರ್ನಾಟಕ ವೃತ್ತಗಳು ನಿಮಗೆಲ್ಲ ಗೊತ್ತಿದೆ ಅಲ್ವಾ, 6 ವೃತ್ತಗಳು. ಆ 6 ವೃತ್ತಗಳಲ್ಲಿ ಒಂದು ವೃತ್ತ ಆಗಿರುತ್ತೆ. ಯಾಕಂದರೆ ನಿಮಗೆ ಪದ್ಯದ ಸಾಲಿನಗಳಲ್ಲಿ ಮುಖಾಂತರವಾಗಿ ಇದು ಯಾವ ಪದ್ಯ ಆಗಿದೆ ಅಂತ ಕಂಡುಹಿಡಿಬೋದು. ಒಂದು ಸಾಲು ಏನಾದರೂ ಇದ್ದರೆ, ಒಂದು ಸಾಲು ಇದ್ದರೆ ಅದು ವೃತ್ತ. ಹಾಗೆ 2 ಸಾಲು ಇದ್ದರೆ ನಿಮ್ಗೆ ಗೊತ್ತಿದೆ, 2 ಸಾಲಿನಲ್ಲಿ ಪದ್ಯ ಇದ್ರೆ ಅದು ಯಾವುದು ಕಂದ ಅಲ್ವಾ. ಹಾಗೆಯೇ 3 ಸಾಲುಗಳಿದ್ರು, 3 ಸಾಲು ಇದ್ರೆ ಅದು ಷಟ್ಪದಿ, ಯಾವುದಾದ್ರೂ ಒಂದು ಷಟ್ಪದಿ ಆಗಿರುತ್ತೆ ಅದು. ಯಾಕೆಂದ್ರೆ ನಾವು ಮೊದಲಿಗೆ ಚೂಸ್ ಮಾಡ್ಕೊಳ್ಬೇಕು ನಾವು ಯಾವ್ದಾವುದು. 3 ಸಾಲು ಇದೆಯಾ, ಹಾಗಾದ್ರೆ 3 ಸಾಲಲ್ಲಿ ಇದೆ ಯಾವುದೋ ಒಂದು ಷಟ್ಪದಿ ಕೊಟ್ಟಿದ್ದಾರೆ ಅಂತ ನಾವು ಗುರ್ತಿಡಿಬೋದು. ಹಾಗೆಯೇ 1 ಸಾಲು ಕೊಟ್ಟಿದ್ರೆ ವೃತ್ತ ಇದು ಅಂತ ನೀವು ಪ್ರಸಾರಕ್ಕೆ ಗುರ್ತಾಗ್ಬೋದು. ನೆಕ್ಸ್ಟ್ 2 ಸಾಲು ಇದ್ರೆ ಅದು ಕಂದ ಪದ್ಯ ಅಂತೇಳಿ ಗುರ್ತಿಡಿತೀವಿ. ಹಾಗಾದ್ರೆ ನಮ್ಗೆ ಗೊತ್ತಿದೆ ಏನಿದೆ, 3 ಸಾಲುಗಳನ್ನು ಕೊಟ್ಟಿದ್ದಾರೆ ಅಲ್ವಾ. ಮೊದಲನೇ 1, 2, 3. ಹಾಗಾದ್ರೆ ಮೊದಲು 2 ಸಾಲು ಸಮನಾಗಿದ್ದಾವೆ, 3ನೇ ಸಾಲು ಏನಾಗಿದೆ ಒಂದು ಇದೆ. ಅಂದರೆ ಷಟ್ಪದಿಯಲ್ಲಿ 6 ಸಾಲುಗಳು, ಅಲ್ಲಿ ನಿಮಗೆ ಪೂರ್ವಾರ್ಧ ಅಷ್ಟೇ ಕೊಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂಥ 2 ಸಮೇತ ಕೊಡೋದಿಲ್ಲ. ಇಲ್ಲಿ ನೀವು ಏನು ಮಾಡ್ತೀರಾ ಅಂತಂದರೆ ಮೊದಲಿಗೆ ಪ್ರಸ್ತಾರ ಆಗ್ತಾ ಹೋಗ್ತೀರಾ. ಪ್ರಸ್ತಾರ ಹಾಕ್ಬೇಕಾದ್ರೆ ಏನಾಗುತ್ತೆ ಅಂದರೆ ಇಲ್ಲಿ ನೋಡ್ರಿ, ಲಘು 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 ಗುರು ಲಘು ಲಘು ಗುರು ಲಘು ಲಘು ಗುರು 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 ಲಘು ಲಘು ಈಗ ಇದೆ. ನಿಮ್ಮ ಮಾತ್ರೆಗಳ ಸಂಖ್ಯೆ ಆದ ನಂತರ ಇಲ್ಲಿ ನಿಮಗೆ ಇದು ಯಾವ ಷಟ್ಪದಿ ಅಂತಂದು ಗೊತ್ತಾಗಬೇಕಂದ್ರೆ ಇಲ್ಲಿ ನಾವು ಗಣ ವಿಂಗಡಣೆ ಮಾಡ್ತಾ ಹೋದಾಗ ನಮಗೆ ಗೊತ್ತಾಗ್ಬಿಡುತ್ತೆ. ಯಾವುದು ಅಂತಂದರೆ ಇಲ್ಲಿ 3
4 3 4. ಓ, ಹಾಗಾದ್ರೆ ಗೊತ್ತಾಯ್ತಲ್ಲ ನಿಮ್ಗೆಲ್ಲ ಯಾವುದಿದು ಭಾಮಿನಿ ಷಟ್ಪದಿ. ಬರಿಬೇಕು ಮೇಲೆ ಮತ್ತೆ ನೀವು 3 4 3 4 ಅಂತ. ಹಾಗೆಯೇ ನಾವು ಕೆಳಗಡೆ ಇನ್ನೊಂದು ಪದ ಇದೆಯಲ್ಲ, ಲಘು 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 ಆಯ್ತಲ್ಲ. ಇಲ್ಲಿ ಯಾವುದೇ ರೀತಿ ನಮಗೆ ಗುರು ಬಂದಿಲ್ಲ. ಈಗ 3 ಗಣ ವಿಂಗಡಣೆ ಮಾಡ್ತೇವೆ. 3 4 3 4 ಮೇಲೆ ನಾವು ಸಂಖ್ಯೆ ಬರೀಬೇಕು. 3 4 3 4 ಅಲ್ವಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗಬೇಕು? ಗುರು. ಲಘು 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 ದೀರ್ಘ ಅಕ್ಷರ ಲಘು ಲಘು ಲಘು. 1 2 3 1 2 3 4 1 2 3 2 3 4 2 3 2 3 4. ಇಲ್ಲಿ ಗೊತ್ತಿರಲಿ ಏನು ಹೇಳ್ರಿ, ಸೂತ್ರದ ನಿಯಮದ ಪ್ರಕಾರವಾಗಿ ಏನು ಷಟ್ಪದಿ ನಿಯಮ ಇದೆ ಅಲ್ವಾ. ಏನಂತ? ಕೊನೆಯ ಅಕ್ಷರ ಲಘುವಾಗಿದ್ದರೂ ಅದು ಏನಂತ ಪರಿಗಣಿಸ್ಬೇಕು? ನಾವು ಗುರು ಎಂದು ಪರಿಗಣಿಸಬೇಕು. ನೋಡಲ್ವಾ, ಬಂತಲ್ವಾ. ಇಲ್ಲಿ ನಮ್ಮ ಹತ್ರ ಸಂಖ್ಯೆ ಬರೀಬೇಕು. ಇಲ್ಲಿ 3 4 3 4 3 4 ನೋಡಿ, ಕರೆಕ್ಟ್ ಆಯ್ತಲ್ವಾ. ಹಾಗಾದರೆ ಮಾತ್ರೆಗಳು ಬಂದಾಗ 14 14 ಅಲ್ವಾ. 14 14 ಆಯ್ತಲ್ವಾ. 7 21 21 ಪ್ಲಸ್ 22 3 ನೋಡು 51 ಮಾತ್ರೆಗಳ ಸಂಖ್ಯೆ ಬರುತ್ತೆ. ನಂತರ ನೀವು ಕೊನೆಯದೇ ಕೇಳಿದೆ ನೋಡಿ, ಇಲ್ಲಿ ನಾವು ಗಣ ಪ್ರಸ್ತಾರ ಹಾಕಿದ್ವಿ, ಗಣ ವಿಭಾಗ ಮಾಡಿದ್ವಿ. ಈಗ ಕೊನೆದಾಗ ಏನು ಬರಬೇಕು? ಛಂದಸ್ಸಿನ ಹೆಸರು ಬರೀಬೇಕು. ಏನಂತ ಬರೀಬೇಕು? ಛಂದಸ್ಸು. ಛಂದಸ್ಸು ಯಾವುದು ಬರಿಬೇಕು ನೀವು ಇಲ್ಲಿ. ಏನಂತ? ಈ ಮೇಲಿನ ಪದ್ಯವು ಮಾತ್ರ ಗಣ ಛಂದಸ್ಸಿನಿಂದ ಕೂಡಿದ್ದು ಇದು ಭಾಮಿನಿ ಷಟ್ಪದಿ ಪದ್ಯದಿಂದ ರಚಿತವಾಗಿದೆ ಅಂತ ಬರೆದ್ರೆ ನಿಮಗೆ 3ಕ್ಕೆ 3 ಅಂಕಗಳು. ತುಂಬ ಈಸಿಯಾಗಿರುವಂತಹ ಒಂದು ಸುಲಭವಾದಂತಿರುವಂಥದ್ದು. ಇಲ್ಲಿ ಅಕಸ್ಮಾತ್ ಕಂದ ಪದ್ಯ ಕೊಟ್ಟಿದ್ರೆ ಕಂದ ಪದ್ಯದ ಬರಿಬೇಕಾಗುತ್ತೆ, ಅಥವಾ ಅಕ್ಷರಗಳನ್ನು ವೃತ್ತ ಕೊಟ್ಟಿದ್ರೆ ಇಲ್ಲಿ ಒಂದು ಸಾಲಿನ ವೃತ್ತ ಕೊಟ್ಟಿದ್ರೆ ಬರಿಬೇಕಲ್ಲಿ. ಏನಂತ? ಇದು ಛಂದಸ್ಸು, ಈ ಮೇಲಿನ ಪದ್ಯವು ಅಕ್ಷರಗಣಿತ ಆಧಾರಿತವಾದಂತಹ ಛಂದಸ್ಸಿನಿಂದ ಇಂತಹ ಒಂದು ಚಂಪಕಮಾಲ ಉತ್ಪಲಕಮಾಲ ಯಾವ್ದು ಬಂದಿರುತ್ತೋ ಅದು ನಾವು ಬರಿತಾ ಹೋಗ್ಬೇಕು. ಬರೆದ್ರೆ ಇಷ್ಟು ಬರೆದ್ರೆ ಸಾಕು, ನಿಮಗೆ ಪೂರ್ತಿಯಾದ ಅಂಕಗಳನ್ನು ಸಿಗುತ್ತೆ. ತುಂಬ ಈಸಿಯಾಗಿ ನಾವು ತೆಗೆದುಕೊಳ್ಬೋದು. ಇದು 30ನೇ ಪ್ರಶ್ನೆಯಲ್ಲಿ ಇರುವಂತಹದ್ದು. ನೆಕ್ಸ್ಟ್ ಮೇನ್ ಇನ್ನೊಂದು ಹೆಡ್ಡಿಂಗೋಣ. ಇಲ್ಲಿ 6ನೇ ಇದ್ರಲ್ಲಿ ನೋಡೋಣ. ಇಲ್ಲಿ ಇನ್ನೊಂದೇ ಇದೆ, ಯಾವುದು? ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಇದಕ್ಕೂ ಸಹ ಎಷ್ಟು ಅಂಕ? 3 ಅಂಕಗಳು ಇರುವುದನ್ನು ನಾವು ಗುರುತಿಸ್ತಾ ಬರ್ತೀವಿ. ಇಲ್ಲಿ ಕೊಟ್ಟಿರುವಂತಹ ಅಲಂಕಾರ ಉದಾಹರಣೆ ಇದೆ. ಯಾವುದು? 30ನೇ ಪ್ರಶ್ನೆಯಲ್ಲಿ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ನೋಡ್ರಿ, ನಿಮಗೆ ನೋಡಿದ ತಕ್ಷಣ ಇದು ಯಾವ ಅಲಂಕಾರ ಅಂತ ತುಂಬ ಗೆಸ್ ಮಾಡಿರ್ಬೋದು, ಯಾಕಂದರೆ ತುಂಬ ಈಸಿಯಾಗಿರುವಂತಹದ್ದು. ಇಲ್ಲಿ ಮದಗಜಗಳಂತೆ ಇಲ್ಲಿ ಏನಾಗಿದೆ ಅಂದರೆ, ನಿಮಗೆ ಒಂದು ನಿಮ್ಮ ಶಾಲೆಯ ಶಿಕ್ಷಕರು ಸಹ ಹೇಳಿರ್ಬೋದು, ಅಂತೆ ಅಂತಹ ಪದಗಳು ಏನಾದರೂ ಬಂತು ಅಂತಂದರೆ ನಾವು ಅಂದರೆ ಒಂದು ಉದಾಹರಣೆಗೆ ಹೇಳೋದಾದರೆ ಇಲ್ಲಿ ಈಸಿಯಾಗಿ ಕಂಡುಹಿಡಿಬೋದು ಯಾವ ಅಲಂಕಾರ. ಅಂತ ಪದ ಬಂತಂದರೆ ಇದು ಉಪಮ ಅಲಂಕಾರ ಅಂತೇಳಿ ಬರುತ್ತಾ ಹೋಗುತ್ತೆ, ಹೌದಲ್ವಾ. ಹಾಗಾದರೆ ನಾವು ಮೊದಲಿಗೆ ಏನು ಬರೀಬೇಕು? ನೇರವಾಗಿ ಹಂಗೆ ಬರೆಯೋದಲ್ಲ, ಮೊದಲಿಗೆ ಅಲಂಕಾರದ ಹೆಸರನ್ನು ಬರೀಬೇಕು, ನಂತರ ಲಕ್ಷಣ ಬರೀಬೇಕು, ನಂತರ ಉಪಮೇಯ, ಉಪಮಾನ, ಆನಂತರ ಸಮಾನ ಧರ್ಮ ಅಂದರೆ ಸಮಾನ ಧರ್ಮ, ಆಮೇಲೆ ಉಪಮ ವಾಚಕ ಬರುತ್ತೆ, ಆನಂತರ ಸಮನ್ವಯಗೊಳಿಸಬೇಕು. ಇಲ್ಲಿ ಮದಗಜಗಳಂತೆ ಹೋರಾಡಿದು ಅಲಂಕಾರ. ಯಾವ ಅಲಂಕಾರ? ಅಲಂಕಾರ ಮೊದಲನೇದು ಉಪಮ ಅಲಂಕಾರ ಅಲ್ವಾ. ಉಪಮ ಅಲಂಕಾರ ಹೋಯ್ತು. ಈಗ ನೆಕ್ಸ್ಟ್ ಏನು ಬರಿಬೇಕು? ಲಕ್ಷಣ ಬರಿಬೇಕು. ಯಾವುದು? ಉಪಮ ಅಲಂಕಾರ ಲಕ್ಷಣ. ಏನು ಲಕ್ಷಣ? ಇದರ ಲಕ್ಷಣ ಏನು ಹೇಳುತ್ತೆ? ಇಲ್ಲಿ ಲಕ್ಷಣದ ನೋಡ್ತಾ ಹೋದಾಗ ಎರಡು ವಸ್ತುಗಳನ್ನು
ಹೋಲಿಸಿ ವರ್ಣಿಸಿದ ಅದು ಉಪಮಾಲಂಕಾರ. ಅಂದ್ರೆ ಎರಡು ವಸ್ತುಗಳನ್ನು ಹೋಲಿಸಿ ಮಾಡಿದ್ದಾರೆ. ಯಾವ್ಯಾವು? ಭೀಮ ಮತ್ತು ದುರ್ಯೋಧನರು ಅಲ್ವಾ. ಇಲ್ಲಿ ಭೀಮ ಮತ್ತೆ ದುರ್ಯೋಧನರು ಇಬ್ಬರು ಯಾವುದಕ್ಕೆ ಹೋಲಿಕೆ ಮಾಡಿದ್ದಾರೆ? ಮದ ಗಜಗಳಿಗೆ ಹೋಲಿಕೆ ಮಾಡಿದ್ದಾರೆ. ಅಂದ್ರೆ ಲಕ್ಷಣ ಹೇಳುತ್ತೆ ಏನಂತ? ಎರಡು ವಸ್ತುಗಳ ಹೋಲಿಸಿ ವರ್ಣಿಸಿದರೆ ಅದು ಉಪಮ ಅಲಂಕಾರವಾಗಿರುತ್ತೆ ಅಂತ ಲಕ್ಷಣ ಬರಿಬೇಕು. ಹಾಗಾದ್ರೆ ಇಲ್ಲಿ ಉಪಮೇಯ ಯಾವುದಾಗಿರುತ್ತೆ? ಉಪಮೇಯ ಲಕ್ಷಣ ಬರಿಬೇಕು. ಲಕ್ಷಣ ಬರೆದಾದ ನಂತರ ಉಪಮೇಯ ಬರಿಬೇಕು ನಾವಿಲ್ಲಿ. ಭೀಮ ದುರ್ಯೋಧನರು ಏನಾಗಿದ್ದಾರೆ? ಉಪಮೇಯ ಆಗಿದ್ದಾರೆ. ಭೀಮ ದುರ್ಯೋಧನರು ಉಪಮೇಯ. ಯಾವ್ದಕ್ಕೆ ಹೋಲಿಕೆ ಮಾಡಿದ್ದಾರೆ ಇವ್ರನ್ನ? ಮದ ಗಜಗಳಂತೆ. ಅಂದ್ರೆ ಎರಡು ಮದವನ್ನು ಹೊಂದಿರುವಂತ ಗಜಗಳಿಗೆ ಹೋಲಿಕೆ ಮಾಡಿದ್ದಾರೆ. ಹಾಗಾದ್ರೆ ಉಪಮಾನ ಯಾವುಗಳಿಗೆ ಅಂದ್ರೆ ಉಪಮಾನ ಮದ ಗಜಗಳು. ಮದ ಗಜಗಳಿಗೆ ಹೋಲಿಕೆ ಮಾಡಿದ್ದಾರೆ, ಮದ ಗಜಗಳು. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ನೆಕ್ಸ್ಟ್ ಅಂದ್ರೆ ಉಪಮ ವಾಚಕ ಬರುತ್ತೆ. ಇಲ್ಲಿ ಉಪಮ ವಾಚಕ ಪದ ಯಾವ್ದು? ಉಪಮ ವಾಚಕ ಪದ ಎರಡಕ್ಕೂ ಹೋಲಿಕೆ ಮಾಡಿದ್ರೆ ಅಂತೆ ಅಂತ ಪದ ಇದೆ ಅಲ್ವಾ, ಅದು ಉಪಮ ವಾಚಕ ಅಂತ ಕರೀತಾರೆ. ಇಲ್ಲಿ ಗೊತ್ತಾಯ್ತಲ್ಲ, ಉಪಮ ವಾಚಕ ಅದು ಅಂತೆ. ಹಾಗಾದ್ರೆ ಇದರ ಎರಡು ಸಮಾನ ಧರ್ಮ ಬೇಕು. ಯಾವ್ದು ಎರಡು ಸಮಾನ ಧರ್ಮ ಅಂತಂದ್ರೆ ಇಲ್ಲಿ ಹೋರಾಡು ಅಂತಿದೆಯಲ್ವ, ಹೋರಾಟ. ಆ ಹೋರಾಟ ಅನ್ನೋದು ಇಬ್ಬರಲ್ಲಿ ಹೆಂಗಂದ್ರೆ ಎರಡು ಮದಗಜಗಳು ಹೆಂಗೆ ಹೊಡೆದಾಡ್ತಿರ್ತಾರಲ್ವಾ, ಆ ರೀತಿಯಾಗಿ ಇಬ್ಬರು ಹೊಡೆದಾಡಿದರು. ಹಂಗಂದ್ರೆ ಅವರಿಬ್ಬರಲ್ಲಿ ಏನಿತ್ತು? ಹೋರಾಟ ಅನ್ನೋದು ಇಲ್ಲಿ ಏನಾಗಿದೆ? ಸಮಾನ ಧರ್ಮ. ಹಾಗಾದ್ರೆ ಸಮನ್ವಯಗೊಳಿಸ್ಬೇಕು. ಇದನ್ನ ಹೇಗೆ ಸಮನ್ವಯಗೊಳಿಸೋದು ಅಂದ್ರೆ ಉಪಮೇಯವಾದಂತಹ ಭೀಮ ದುರ್ಯೋಧನರು ಉಪಮಾನವಾದಂತಹ ಮದಗಜಗಳಂತೆ ಹೋರಾಡಿದರು ಅಂತೇಳಿ ನಾವು ಬರಿಬೇಕಿಲ್ಲಿ. ಉಪಮೇಯ ಮತ್ತು ಉಪಮೇಯಗಳನ್ನು ಸಮನ್ವಯಗೊಳಿಸಿ ಇಲ್ಲಿ ಬರಿಬೇಕು. ಹಾಗೆಯೇ ಇಲ್ಲಿ ಉಪಮಾವಾಚಕ ಪದವಾಗಿ ಯಾವ್ದು ಬಂದಿರುತ್ತೆ? ಅಂತೆ. ನೋಡ್ರಿ, ನಾವು ಅಲಂಕಾರಗಳನ್ನು ಕಂಡುಹಿಡಬೇಕಾದ್ರೆ ಮುಖ್ಯವಾಗಿ ನಾವು ನೋಡೋದಾದ್ರೆ ಅಂತೆ ಹಾಗೆ ಬರೆದ ಪದಗಳನ್ನು ಬಂದರೆ ನಾವು ಅದನ್ನು ಈಸಿಯಾಗಿ ಇದು ಉಪಮಾ ಅಲಂಕಾರ ಅಂತ ಹೇಳ್ಬಿಟ್ಟು ಬರಿತೇಬೇಕು. ಇಷ್ಟು ನೀವು ಬರೆದ್ರೆ ಸಾಕು, ನಿಮಗೆ ಎಷ್ಟು ಅಂಕ? 3 ಅಂಕಗಳು ನಮಗೆ ಸಿಗ್ತಾ ಹೋಗುತ್ತೆ. ಒಂದಂತ ಇದ್ದೇ ಇರುತ್ತಿದ್ದು ಅಲಂಕಾರಗಳಿಂದ ನಿಮ್ಗೆ ರೂಪಕ ಅಲಂಕಾರ ಬರ್ಬೋದು ಅಥವಾ ಉಪಮಾ ಅಲಂಕಾರಗಳು ಬರ್ಬೋದು. ಯಾವುದೇ ಬರಲಿ ನಮಗೆ ಈಸಿಯಾಗಿ ನಾವು ಬರಿತಾ ಹೋಗಬೇಕು. ಓಕೆ, ನೆಕ್ಸ್ಟ್ ಹೆಡ್ಡಿಂಗ್ ಏನಿದೆ? ಈ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಹೇಳಿ ಅಂತ ಇದೆ ಅಲ್ವಾ. ಇಲ್ಲಿ ಗಾದೆ ಇದೆ, ಏನು ಯಾವುದಿದೆ? ನಿಮಗೆ 2 ಕೊಟ್ಟಿರ್ತಾರೆ. ಇಲ್ಲಿ ಅಥವಾ ಅಂತ ಇರುತ್ತೆ, ತುಂಬ ಈಸಿಯಾಗಿ ನಾವು ಬರೆಯುವಂಥದ್ದು. ಮತ್ತೆ ಇಲ್ಲಿ ಏನಾಗಿದೆ ಅಂದರೆ 32ನೇ ಪ್ರಶ್ನೆ 2, ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ದೇಶ ಸುತ್ತು ಕೋಶ ಓದು. ನಿಮ್ಗೆ ಯಾವುದು ಚೆನ್ನಾಗಿ ನಿಮಗೆ ನೆನಪಲ್ಲಿರುತ್ತೋ, ಯಾವುದು ನಿಮ್ಗೆ ಚೆನ್ನಾಗಿ ಬರೆಯೋಕ್ಕೆ ಬರುತ್ತೋ ಅದನ್ನು ನೀವು ಚೂಸ್ ಮಾಡಬೇಕಿಲ್ಲಿ. ಅಲ್ಲಿ ಕ್ವಶನ್ ನಂಬರ್ ಮಾತ್ರ ಆಗಬೇಕು, ಬಟ್ ನೀವು ಹೆಡ್ಡಿಂಗಲ್ಲಿ ಅಂದರೆ ನೇರವಾಗಿ ಬರಿಬೇಕಲ್ಲಿ ಈ ಒಂದು ಗಾದೆ ಅದಂತೇಳಿ. ಹಾಗಾದರೆ ಈ ಗಾದೆ ನೀವೇನು ಕರೆಕ್ಟಾಗಿ ಬರೆದಿರ ಅಂದರೆ ನಿಮ್ಗೆ ಎಷ್ಟು ಅಂಕ? 3 ಅಂಕಗಳು ಇದರಲ್ಲೂ ಸಿಗ್ತಾ ಹೋಗುತ್ತೆ. ನೀವು ಚಿಕ್ಕವರಿಂದ ಸಹ ಗಾದೆಗಳನ್ನು ಕೇಳಿರ್ತೀರಾ, ಎಕ್ಸಾಂಪಲ್ ಕೇಳಿರ್ತೀರಾ, ಉದಾಹರಣೆಗಳನ್ನು ಸಹ ಕೇಳಿರ್ತೀರಾ. ಅದನ್ನು ಸ್ಪಷ್ಟವಾಗಿ ನೀವು ಬರಿತಾ ಹೋದರೆ ಸಾಕು, ಪೂರ್ಣಾಂಕ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾದರೆ ಗಾದೆ ಬರಿಬೇಕಾದ್ರೆ ನಿಮಗೆ ಒಂದಿಷ್ಟು ನಿಮಗೆಲ್ಲ ಶಾಲೆಯಲ್ಲಿ ಕಲಿಸಿರ್ತಾರೆ ಏನು ಪ್ರಥಮವಾಗಿ ಬರಿಬೇಕು ಅಂತೇಳಿ. ಏನು ಬರಿಬೇಕು ಅಂತಂದರೆ ಗಾದೆಗಳು ಜನಪದರ ಜೀವನದ ಅನುಭವದ ಒಂದು ನುಡಿಮುತ್ತುಗಳು ಆಗಿರುತ್ತವೆ. ಹಾಗೆ ಉತ್ತಮ ಬದುಕಿಗೆ ಆದರ್ಶ ಜೀವನ ನಿರ್ವಹಣೆಗೆ ಏನಾಗಿರುತ್ತವೆ ಈ ಗಾದೆ ಮಾತುಗಳು. ವಾಣಿಗಳಂತಹ ಅಪರೂಪದ ಗಾದೆಗಳಲ್ಲಿ ಈ ಮಾತುಗಳಲ್ಲಿ ಇದು ಗಾದೆ ಒಂದಾಗಿದೆ. ಯಾವುದು? ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ದೇಶ ಸುತ್ತು ಕೋಶ ಓದು ಎನ್ನುವಂಥದ್ದು ಒಂದಾಗಿದೆ ಅಂದಾಗ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಉದಾಹರಣೆಗಳನ್ನು ನೀವು ಕೊಡ್ತಾ ಹೋಗಬೇಕು. ಅಲ್ಲಿ ಬರಿಬೇಕಾದ್ರೆ ಕೆಲವು ಲೇಖನ ಚಿಹ್ನೆಗಳನ್ನು ಅಥವಾ ಪುಲಿ ಸ್ಟಾಪು, ವಾಕ್ಯ ಸ್ವರೂಪ. ಯಾಕಂದರೆ ಇಲ್ಲಿ ಗಮನಿಸೋದು ವ್ಯಾಲ್ಯುವೇಟರ್ಸ್ ಏನಪ್ಪ ಅಂದರೆ ನಿನ್ನ ವಾಕ್ಯ ರಚನೆ ರೂಪ ಹೇಗಿದೆ, ಇನ್ನು ಎಷ್ಟು ತಿಳ್ಕೊಂಡಿದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗ್ತಾರೆ. ಹಾಗಾಗಿ ವಾಕ್ಯ ರೂಪದಲ್ಲಿ ನೀವು ಲೇಖನ ಚಿಹ್ನೆಗಳನ್ನು ಬರಿತಾ ಉತ್ತಮವಾದಂಥ ಉದಾಹರಣೆಗಳನ್ನು ಕೊಟ್ಟು ಬರೆದರೆ ಸಾಕು, ನಿಮಗೆ ಪೂರ್ಣ ಅಂಕಗಳು ಸಿಗ್ತಾ ಹೋಗುತ್ತೆ. ಇದರಲ್ಲೂ ಸಹ ಇಲ್ಲಿ ಸಮೇತ ನಮಗೆ ಈಸಿಯಾಗಿರೋ ಸಿಗುತ್ತೆ. ಇಷ್ಟು ಗಾದೆಗಳು ತಗೋಬೋದು. ನೆಕ್ಸ್ಟ್ ಇರೋದು ಯಾವುದಂತಂದರೆ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಸ್ವಾರಸ್ಯಗಳನ್ನು ಬರೀರಿ. ಇಲ್ಲಿ ಸಂದರ್ಭ ಸ್ವಾರಸ್ಯಗಳು ನಿಮಗೆ ಕೇಳ್ತಾ ಹೋಗ್ತಾರೆ. ಇಲ್ಲಿ ಏನಪ್ಪ ಅಂತಂದರೆ ನೀವು
ಹೆಚ್ಚಾಗಿ ನೋಡ್ಕೊಳ್ಬೇಕಾದ್ರೆ ಇಲ್ಲಿ 18 ಅಂಕಗಳು ಬರುವಂಥ ಚಾನ್ಸಸ್ ಇರುತ್ತೆ. ಯಾವಾಗಪ್ಪ ಅಂದರೆ 6 ಪ್ರಶ್ನೆಗಳಿರ್ತವೆ, 6ಕ್ಕೂ ಸಹ 3 ಅಂಕಗಳು, 18 ಅಂಕಗಳು ಇಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ ಹೇಗೆ ಕೇಳ್ತಾರೆ ನಿಮಗೆ ಸಂದರ್ಭಗಳು ಅಂತಂದರೆ, ಅಲ್ಲಿ ಸಂದರ್ಭಗಳಲ್ಲಿ 3 ಕೇಳ್ತಾ ಬರ್ತಾರೆ. ಪದ್ಯಗಳಿಂದ 3 ಮತ್ತು ಪಾಠಗಳಿಂದ 3. ಹಾಗಾದರೆ ನೀವು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ನಾವು ಹೆಚ್ಚಾಗಿ ಪದ್ಯಗಳು ಕೊಡೋಗಿಲ್ಲ, ಪಾಠಗಳು ಕೊಡೋಗಿಲ್ಲ, ಎರಡನ್ನೂ ಸಮೇತ ಬ್ಯಾಲೆನ್ಸ್ ಮಾಡ್ತಾ ಇಲ್ಲಿ ನಾವು ಸಂದರ್ಭಗಳನ್ನು ನಾವು ನೋಡ್ತಾ ಹೋಗಬೇಕಾಗುತ್ತೆ. ಹಾಗಾದರೆ ಇಲ್ಲಿ 6 ನಮಗೆ ಕೊಟ್ಟಿರ್ತಾರೆ, 6ರಲ್ಲಿ ಇಲ್ಲಿ ಒಂದೊಂದು ಸಮೇತ ನಾವು ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಯಾವುದು 33ನೇ ಪ್ರಶ್ನೆ, ಬೆಳಕಿಗೊಲೆದವರು ಹುರಿಯುವ ಬತ್ತಿಯ ಕರುಕ ಕಾಣರು ಅನ್ನುವಂಥ ಒಂದು ಸಂದರ್ಭ. ಯಾವುದು ಇಲ್ಲಿ ಮುಖ್ಯವಾಗಿ ನೀವೇನು ಮಾಡಬೇಕು ಅಂತಂದರೆ ಗೊತ್ತೇ ಇದೆ, ಆಯ್ಕೆ ಬರಿಬೇಕು. ಆಯ್ಕೆಗೆ ನಿಮ್ಗೆ ಏನು ಬರುತ್ತೆ, 1 ಮಾರ್ಕ್ಸ್ 1 ಅಂಕ ಸಿಗುತ್ತೆ. ನಂತರ ಸಂದರ್ಭ ಬರೀಬೇಕು, ಯಾವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅನ್ನೋದಕ್ಕೆ ನೀವು ಸಂದರ್ಭ ಬರೆದ್ರೆ 1 ಮಾರ್ಕ್ಸು. ಆನಂತರ ಸ್ವಾರಸ್ಯ ಬರಬೇಕು, ಸ್ವಾರಸ್ಯ ಬರೆದ್ರೆ ಅದಕ್ಕೆ 1 ಅಂಕ ಬರುತ್ತೆ. ಈಗ ನನಗೇನೂ ಗೊತ್ತಿಲ್ಲಪ್ಪ, ಅದ್ರ ಏನೂ ಇಲ್ಲ ಅಂತಂದ್ರೆ ಆಯ್ಕೆ ಬರೆದ್ರೆ ಸಾಕು, ನಿಮಗೆ 1 ಅಂಕ ಇಲ್ಲಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಆದರೆ ನೀವು ಮಾರ್ಕ್ಸ್ ತಗೊಳ್ಬೇಕಾದ್ರೆ ಇವೆಲ್ಲವನ್ನು ಬರಿತಾ ಹೋಗಬೇಕು. ಹಾಗಾದರೆ ಹೇಳಿದೆ, ಬೆಳಕಿಗೊಲಿದವರು ಹುರಿಯುವ ಬತ್ತಿಯ ಕರುಕ ಕಾಣರು ಅಂತೇಳಿದೆ. ಇದು ಯಾವ ಪಾಠದಲ್ಲಿ ಬರುತ್ತೆ? ಶಬರಿ ಎಂಬ ಪಾಠದಲ್ಲಿ ಮೊದಲದಾಗಿ ಇದು ಬಂದಿರೋದು ನಾವು ಕಾಣ್ತಾ ಬರ್ತೀವಿ. ನೆಕ್ಸ್ಟ್ ಎರಡನೇದು ಬಂದಿದೆ, ಪ್ರವಾಸವು ಶಿಕ್ಷಣ ಒಂದು ಭಾಗವಾಗಿದೆ. ಇದು ಒಂದು ಅಪ್ಲೈಡ್ ಒಂದು ಇರುವಂತಹದ್ದು. ಇಲ್ಲಿ ಲಂಡನ್ ನಗರದಲ್ಲಿ ಬರುವಂತಹದ್ದು. ಅದರಲ್ಲಿ ನಿಮ್ಗೆ ಏನಾಗ ಬುಕ್ಸನ್ನು ಯಾಕೆ ನಾವು ಪೂರ್ಣವಾಗಿ ಓದಬೇಕಪ್ಪ ಅಂತಂದರೆ, ನಿಮಗೆ 90 ಅಂಕಗಳು ನೇರ ಪ್ರಶ್ನೆ, ಅಭ್ಯಾಸ ಪ್ರಶ್ನೆಗಳಿಂದ ಬರ್ತವೆ. ಆದರೆ ಇಲ್ಲಿ ಒಂದು ಗಮನಿಸಬೇಕಾಗಿರೋ ವಿಷಯವೇನಂತಂದರೆ, ನಮಗೆ ಕೇವಲ 10 ಅಂಕಗಳು, 100ಕ್ಕೆ ನಾನು 100 ಅಂದರೆ 125ಕ್ಕೆ 25 ಅಂಕಗಳು ಆಂತರಿಕ ಅಂಕಗಳು ಇರ್ತವೆ. ನಾನು 100ಕ್ಕೆ 100 ಅಂಕಗಳನ್ನು ತೆಗೆದುಕೊಳ್ಬೇಕು ಅಂತಂತಂದರೆ ಇಲ್ಲಿ ಮುಖ್ಯವಾಗಿ ಏನು ಮಾಡಬೇಕು, ನಾವು ಪುಸ್ತಕವನ್ನು ನಾವು ಓದಬೇಕು. ನಾವು ಎಷ್ಟೇ ನಾವು ನೋಟ್ಸು ಏನೇ ಬಂದಿದ್ರೂ ಸಹ ಪುಸ್ತಕವನ್ನು ಗಮನಿಸಬೇಕು. ಅಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇದು ಯಾವ ಪಾಠದಿಂದ ಬಂದಿದೆ. ಸಾರ್ ಅಪ್ಲೈಡ್ ಕ್ವಶನ್ಸ್ ಬಂದಿದ್ವಿ, ಗೊತ್ತಾಗಲಿಲ್ಲ ಸಾರ್ ಅಂತಂದು. ಅಪ್ಲೈಡ್ ಅಂದರೆ ಬೇರೆ ನಾವು ಎಲ್ಲೂ ತಂದು ಹಾಕಿರೋದಲ್ಲ, ನಿಮ್ಮ ಪುಸ್ತಕದಲ್ಲಿರುವಂಥವುದೇ ನಾವು ಕೊಟ್ಟಿರ್ತಾರೆ ಅಲ್ಲಿ. ಹಾಗಾಗಿ ಇಲ್ಲೊಂದು ಪ್ರವಾಸವು ಶಿಕ್ಷಣ ಒಂದು ಭಾಗವಾಗಿದೆ ಅನ್ನೋದು ಒಂದು ಅಪ್ಲೈಡ್ ಒಂದು ಸಂದರ್ಭ ಇರುತ್ತೆ, ಅದನ್ನು ನೀವು ಬರಿತಾ ಹೋಗ್ಬೇಕು. ಇದು ಲಂಡನ್ ನಗರದಲ್ಲಿ ಬರುವಂಥದ್ದಾಗಿರುತ್ತದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ 2 ಪಾಠಗಳದಾದ. ನೆಕ್ಸ್ಟ್ 35ನೇ ಪ್ರೀತಿಯ ಹಣತೆಯ ಹಚ್ಚೋಣ. ಪ್ರೀತಿಯ ಹಣತೆಯ ಹಚ್ಚೋಣ ನೀವು ಗೈಸ್ ಮಾಡಿದಿರಾ, ಯಾವುದು? ಸಂಕಲ್ಪ ಗೀತೆ. ಸಂಕಲ್ಪ ಗೀತೆಯಿಂದ ಬಂದಿರುವಂಥದ್ದು. ಆಯ್ಕೆ, ಸಂದರ್ಭ, ಸ್ವಾರಸ್ಯ, ಈ 3 ಸಹ ನೀವು ತುಂಬ ಚೆನ್ನಾಗಿ ಬರಿತಾ ಹೋದರೆ ನಿಮಗೆ ಅಂಕಗಳು ಫುಲ್ಲಾಗಿ ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ? ಇಲ್ಲೂ ಸಮೇತ ಏನಾಗಿದೆ, ಶಬರಿ ಪಾಠದಿಂದಲೇ ಬಂದಿರೋದು ನಾವು ಗಮನಿಸ್ತಾ ಬರ್ತೀವಿ. ಅಂದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದರೆ, ತಾಯಿ ದಾರಿಗರಿಗೆ ಬಿಡಿಲ್ಲ ದೊರೆಯುವುದೇ ಅಂದರೆ ಇಲ್ಲಿ ಕ್ವಶನ್ ಪೂರ್ವ ಸಿದ್ಧತಾ ಪರೀಕ್ಷೆ ನಾನು ಕೆಲವು ಕ್ವಶನ್ಸ್ಗಳು ಏನಾಗಿದೆ ರಿಪೀಟ್ ಆಗಿರೋ ಒಂದು ಚಾಪ್ಟರ್, ಬಟ್ ಹಂಗೆ ಆಗೋದಿಲ್ಲ. ಇನ್ನು ಕೆಲವು ಸಿಲೆಬಸ್ ಆಗಿರೋದನ್ನ ಅದರಲ್ಲಿ ಕೇಳಿರೋಂಥದ್ದು. ಇದು ಅದೇ ಚಾಪ್ಟರ್, ತಾಯಿ ದಾರಿಗರಿಗೆ ಬಿಡಿಲ್ಲ ಎಂದು ದೊರೆಯುವುದೇ ಎನ್ನುವುದು ಇದು ಸಹ ಶಬರಿ ಪಾಠದಿಂದ ಬಂದಿರುವಂಥ ಒಂದು ಸಂದರ್ಭ. ನಂತರ ಹೊಸಗಾಲದ ಹಸು ಮಕ್ಕಳ ಹರಸಿ, ಇದು ಯಾವುವು? ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಬೇಂದ್ರೆ ಅವರು ಬರೆದಿರುವಂತಹ ಒಂದು ಪದ್ಯದಿಂದ ಈ ಒಂದು ಸಂದರ್ಭವು ಬಂದಿರುವಂತಹದ್ದು. ನೆಕ್ಸ್ಟ್ ಕೊನೆಯದಾಗಿ 38ನೇ ಪ್ರಶ್ನೆ, ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ. ಯಾವುದು? ಲಂಡನ್ ನಗರ. ಹೌದಲ್ವಾ? ನೋಡ್ರಿ, ಪಾಠದಿಂದ 3, ಪದ್ಯಗಳಿಂದ 3, ಇವೆಲ್ಲ ನಾವು ನೋಡ್ತಾ ಬಂದಾಗ ಇಲ್ಲಿ ಗೊತ್ತಾಯ್ತು. ಯಾಕಂದರೆ ಇದು ಆನ್ಯುವಲ್ ಎಕ್ಸಾಮಲ್ಲಿ ಸಹ ನಮಗೆ ಇದೇ ಥರದಂತಹ ಸಂದರ್ಭಗಳು ಬರೆದು ಕಾಣ್ತಾ ಬರ್ತೀವಿ. ಇದು ನಿಮ್ಮ ದೇಶ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಅನ್ನೋದು ಲಂಡನ್ ನಗರದಿಂದ ಬಂದಿರೋಂಥ ಸಂದರ್ಭವಾಗಿದೆ. ಇಲ್ಲಿ 6 ಇರ್ತವೆ, 6ಕ್ಕೂ 3 ಒಂದು ಅಂಕಗಳಿರುತ್ತವೆ. 18 ಅಂಕಗಳು ನಮಗಿಲ್ಲಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ 10ನೇ ಮೇನ್ ಹೆಡ್ಡಿಂಗು, ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ. ಇಲ್ಲಿ ಪದ್ಯವು ನಿಮ್ಗೆ ಗೊತ್ತಿದೆ, 2 ಪದ್ಯಗಳನ್ನು ಇಲ್ಲಿ ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದು ಪದ್ಯ ಇರುತ್ತೆ, ಆ ಪದ್ಯದಲ್ಲೇ ನಿಮ್ಗೆ ಕೊಟ್ಟಿರ್ತಾರೆ 2ರಲ್ಲಿ ನಿಮ್ಗೆ ಯಾವ್ದು ಚೆನ್ನಾಗಿ ಬರೆಯೋಕೆ ಬರುತ್ತೋ ಅದನ್ನು ಬರೆದ್ರೆ ಸಾಕು. ಇಲ್ಲಿ ಎಷ್ಟು ಅಂಕಗಳ? 4 ಅಂಕಗಳು. ನೋಡಿ, ಎಷ್ಟು ಈಸಿಯಾಗಿರುವಂಥದ್ದು ಅಲ್ವಾ? 4ಕ್ಕೆ ಸಾಲು. ನೀವು 4 ಪ್ರಶ್ನೆ ಉತ್ತರವನ್ನು ಬರೆದಾಗ ಅಷ್ಟು ಕೊಡೋದಿಲ್ಲ. ಅಂದರೆ ಈ ಪದ್ಯಗಳು ಸರಿಯಾಗಿ ನೀವು ಒಂದು ಲೇಖನ ಚಿಹ್ನೆಗಳನ್ನು ಹಾಕ್ಕೊಳ್ತಾ ಇದ್ದರೆ, ಹಾಕಿ ಬರೆದ್ರೆ ನಿಮಗೆ ಪೂರ್ಣಾಂಕ 4 ಅಂಕಗಳು ಇಲ್ಲಿ ಈಸಿಯಾಗಿ ತೆಗೆದುಕೊಳ್ಬೋದು ನಾವು. ಇಲ್ಲಿ ಕೊಟ್ಟಿದೆ ಯಾವ ಪದ್ಯದಲ್ಲಿ? ಕಲುಷಿತವಾದಿ
ಏನಾದರೂ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವ ಕಾಡು ಮೇಡೆಗಳ ವಸಂತವಾಗುತ್ತಾ ಮುಟ್ಟೋಣ ಅಂತೇಳ್ಬಿಟ್ಟು ಒಂದು ಪದ್ಯವನ್ನು ಪೂರ್ಣಗೊಳಿಸಿ ಇರುವಂಥದ್ದು. ಇದು ನೀವು ಒಂದು ಇದರ ಬರಿಬೋದು ಅಥವಾ ಮತಗಳೆಲ್ಲವೂ ಅನ್ನೋದೊಂದು ಪದ್ಯವನ್ನಾದರೂ ಬರಿಬೋದು. ನಿಮ್ಗೆ ಯಾವುದು ಚೆನ್ನಾಗಿ ಬರುತ್ತೋ ಅದನ್ನು ಬರೆದ್ರೆ ನಿಮಗೆ 4 ಅಂಕಗಳಲ್ಲಿ ಸಿಗೋದು ನಾವು ಗಮನಿಸ್ತಾ ಹೋಗ್ಬೋದು. ನೆಕ್ಸ್ಟ್ ಹೆಡ್ಡಿಂಗ್ 11ನೇ ಹೆಡ್ಡಿಂಗು. 11ನೇ ಹೆಡ್ಡಿಂಗ್ನಲ್ಲಿ ಏನಿದೆ? ಈ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರೋ ಮೌಲ್ಯಗಳನ್ನು ಆಧರಿಸಿ ಸಾರಾಂಶ ಬರೆಯೋದು. ಇದು ತುಂಬ ಈಸಿಯಾಗಿರುವಂಥದ್ದು. ಯಾಕಂದರೆ ಇಲ್ಲಿ ಸಾರಾಂಶ ಬರೆಯುವಂಥದ್ದು ಕೇಳಿರ್ತಾರೆ. ಇಲ್ಲಿ ಏನಾಗಿದೆ ಅಂತಂತಂದರೆ ಮುಖ್ಯವಾಗಿ ಅಡಕನ ಮೌಲ್ಯಗಳನ್ನು ಆಧರಿಸಬೇಕಿಲ್ಲಿ. ಯಾವ ಮೌಲ್ಯವನ್ನು ಕುರಿತು ಇಲ್ಲಿ ಕವಿ ಹೇಳಿದ್ದಾರೆ ಅನ್ನೋದು ಅಂಶ ಇದ್ರು ಅದರ ಸಾರಾಂಶವನ್ನು ಬರೆದರೆ ನಿಮಗೆ ಒಂದು ಪ್ರಶ್ನೆ 4 ಅಂಕಗಳು. ಇಲ್ಲಿ ಸಹ ನೀವು ಹೇಗೆ ಮೇಲಿನ ಪದ್ಯದಲ್ಲಿ 4 ಅಂಕಗಳು ತೆಗೆದುಕೊಳ್ತಿದ್ರೋ ಅದು ಸಾರಾಂಶದಲ್ಲಿ ಸಮೇತ ನಮಗೆ ಉತ್ತಮವಾದ ಅಂಕಗಳು ಸಿಗ್ತಾ ಹೋಗುತ್ತೆ. ಏನು ಮಾಡ್ಬೇಕು? ನೀವು ಮೊದಲಿಗೆ ಡೈರೆಕ್ಟಾಗಿ ಆದ ಆ ಸಾರಾಂಶ ಬರೆಯೋದಲ್ಲ. ಏನು ಬರಿಬೇಕು? ಯಾವ ಪದ್ಯ ಕವಿಯ ಬರೆದಿರೋದು ಯಾವುದು, ಯಾವ ಪದ್ಯದಿಂದ ಈ ಪದ್ಯ ಸಾರಾಂಶನ ಮಾಡ್ಕೊಂಡಿದ್ದಾರೆ ಅನ್ನೋದು ಬರಿಬೇಕು. ನಂತರ ಮೌಲ್ಯ, ಈ ಪದ್ಯದಲ್ಲಿರುವಂಥ ಯಾವ ಮೌಲ್ಯ ಅಂಶವನ್ನು ಇದೆ ಅಂತ ಮೌಲ್ಯ ಬರಿಬೇಕು ಮೊದಲಿಗೆ. ತದನಂತರ ಅದರ ಪದ್ಯದ ಸಾರಾಂಶವನ್ನು ಬರಿತಾ ಹೋಗ್ಬೇಕು. ನೋಡ್ರಿ, ಬಿದ್ದಿದ್ದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವಣ ಅಡ್ಡಗೋಡೆಗಳ ಕೆಡುವುತ ಸೇತುವೆ ಆಗೋಣ. ಸಂಕಲ್ಪ ಗೀತೆಯಲ್ಲಿ ಎಷ್ಟು ಅದ್ಭುತವಾಗಿ ಲೇಖಕರು ಇಲ್ಲಿ ಹೇಳಿರುವಂತಹದ್ದು. ಹಾಗಾಗಿ ಎಲ್ಲವನ್ನು ಸಮಿತಿ ಅನ್ಬೇಕಂದ್ರೆ ಮೌಲ್ಯಗಳನ್ನು ತಿಳಿಸಿ ನಂತರ ಸಾರಾಂಶವನ್ನು ನಿಮಗೆಲ್ಲ ಗೊತ್ತಿರುತ್ತೆ ಅದನ್ನು ಬರಿಬೇಕು. ಬರೆದಾಗ ನಿಮಗೆ 4 ಅಂಕಗಳಲ್ಲಿ ಇಲ್ಲಿ ಸಹ ತುಂಬಾಗಿ ಈಸಿಯಾಗಿ ಸಿಗುವಂತಹದ್ದಾಗಿದೆ. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇಲ್ಲಿ 2 ಪ್ರಶ್ನೆಗಳಿಗಿರ್ತವೆ. ನಿಮಗೆ ಎರಡು ಪ್ರಶ್ನೆಗಳು, ಒಂದೊಂದಕ್ಕೆ 4 ಅಂಕಗಳು. ಇಲ್ಲಿ ಏನಾಗಿದೆ ಅಂದರೆ ಈಸಿಯಾಗಿ ನಾವು ತೆಗೆದುಕೊಳ್ಳುವಂಥದ್ದು. ಯಾಕಂದರೆ ಇಲ್ಲೂ ಅಷ್ಟೇ ನಮಗೆ ಪ್ರಶ್ನೆಗಳು ಇಲ್ಲಿ ಲಾಂಗ್ ಕ್ವಶನ್ ಆನ್ಸರ್ ನಮ್ಗೆ ಕೇಳಿದಾಗ ಒಂದು ಪಾಠದಿಂದ ಒಂದು ಬಂದಿರುತ್ತೆ, ಮತ್ತೆ ಪದ್ಯಗಳಿಂದ ಒಂದು ಲಾಂಗ್ ಕ್ವಶನ್ ಆನ್ಸರು ಕೇಳ್ತಾರೆ. ಇಲ್ಲಿ ನೋಡ್ತಾ ಹೋಗೋಣ. ಹಾಗೆ ಮತ್ತೇನಪ್ಪ ಅಂತಂದ್ರೆ ನಿಮಗೆ ಒಂದೇ ಪದ್ಯದಲ್ಲಿ 2 ಪ್ರಶ್ನೆಗಳು ಕೇಳ್ತಾನೆ. ನಿಮಗೆ ಯಾವುದು ಚೆನ್ನಾಗಿ ಗೊತ್ತಿರುತ್ತೋ ಆ ಪ್ರಶ್ನೆಗೂ ಉತ್ತರ ಬರಿತಾ ಹೋಗ್ಬೋದು. ಉದಾಹರಣೆಗೆ 41ನೇ ಪ್ರಶ್ನೆ ಕೇಳಿದ್ದಾರೆ. ಏನಂತ? ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಒಂದು ಕ್ವಶನ್ ಇದೆ. ಅದು ನಿಮ್ಮ ಮಾತಿನಲ್ಲಿ ನೀವು ಹಿಂಗೆ ಆ ಪದ್ಯ ಪಾಠವನ್ನು ಅರ್ಥ ಮಾಡ್ಕೊಂಡಿದ್ರಲ್ಲ ಅದರ ಆಧಾರದ ಮೇಲೆ ನೀವು ಆ ಸಂದರ್ಭವನ್ನು ಸ್ವಾರಸ್ಯವನ್ನು ಕುರಿತು ಇಲ್ಲಿ ಬರಿತಾ ಹೋಗ್ಬೋದು. ಅಥವಾ ನನಗಿದು ನೆನಪಾಗಲಿಲ್ಲ, ಇನ್ನೊಂದಿದ್ರೆ ಚೆನ್ನಾಗಿತ್ತು ಅಂತ ಅನಿಸುತ್ತಲ್ವಾ, ಹಾಗಾಗಿ ಇನ್ನೊಂದು ಕೊಟ್ಟಿರುತ್ತೆ. ಏನಂದು? ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ವಿವರಿಸಿ. ಕಾಯ್ತಾಳೆ ಶಬರಿ, ಯಾರಿಗೋಸ್ಕರ? ರಾಮನಿಗೋಸ್ಕರ. ನೋಡಿ, ಬಂದೇ ಬರ್ತಾನೆ ಅಂತಂದು ನಂಬಿ ಕೆಟ್ಟವರಿಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಲೇಖಕರು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಅದಕ್ಕೆ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿ ಪಾಲಿಗೆ ನಿಜವಾಗಿದೆ, ಹೇಗೆ ನಿಜವಾಯಿತು ಅನ್ನೋದನ್ನು ನೀವು ವಿವರವಾಗಿ ಬರಿತಾ ಹೋಗ್ಬೋದು. ನೋಡ್ರಿ, 2ರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೋದು ನೀವು, ಆಯ್ತಾ? ಆದರೆ ಕ್ವಶನ್ ನಂಬರ್ಸ್ ನೀವು ಕರೆಕ್ಟಾಗಿ 41ರಲ್ಲಿ ಇದು ಈ ಸಂದರ್ಭದಲ್ಲಿ ಬರಿತಾ ಹೋಗ್ಬೋದು. ಮೊದಲನೇದಾದ ಅಥವಾ 2ನೇದಾದ್ರೆ ಬರಿಬೋದು ನೀವು. ಅಲ್ಲಿ ನಿಮಗೆ ಪೂರ್ತಿ ಅಂಕಗಳು ಸಿಗ್ತಾ ಹೋಗುತ್ತೆ. ಪಾಯಿಂಟ್ಸ್ ವೈಸ್ ಕರೆಕ್ಟಾಗಿ ಅಲ್ಲಿ ವಾಕ್ಯ ರೂಪದಲ್ಲಿ. ನಂತರ ಕೆಲವು ಇಲ್ಲಿ ಏನಾಗುತ್ತೆ ಅಂದರೆ ಮಾತುಗಳು ಬರ್ತವೆ, ಅಲ್ಲಿ ಡಬಲ್ ಇನ್ವರ್ಟ್ ಕಾಮದಲ್ಲಿ ಇನ್ನೊಬ್ರು ಹೇಳಿದಿರುವಂಥದ್ದು. ಹಾಗೆಯೇ ಪುಲಿ ಸ್ಟಾಪು, ಲೇಖನ ಚಿಹ್ನೆಗಳು ಬರೀರಿ. ಪೂರ್ಣಾಂಕಗಳು ನಾವು ಈಸಿಯಾಗಿ ತಗೊಳ್ಬೋದು. ನೆಕ್ಸ್ಟ್ 42ನೇ ಪ್ರಶ್ನೆ ಇದೆ. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಪಾಠದಿಂದ ಯಾವ್ದು ಬಂತು? ಶಬರಿ ಪಾಠದ ಬಂತು. ನೆಕ್ಸ್ಟ್ 2ನೇದಲ್ಲಿನ ಕ್ವಶನ್ಸ್ ನೋಡ್ತಾ ಹೋದಾಗ 42ನೇ ಪ್ರಶ್ನೆಯಲ್ಲಿ ಇಲ್ಲಿ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತಹ ಇದು ಉತ್ತರವನ್ನು ಬರೀರಿ ಅಂತ ಕೇಳಿದ್ದಾರೆ. ಯಾವ ಪದ್ಯ? ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಲ್ವಾ? ನೋಡ್ರಿ, ಏನಿದೆ? ಹಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಕವಿ ಹೇಳಿರುವ ಮಾತುಗಳು ಯಾವ್ಯಾವು ಅನ್ನೋದೊಂದು ಕ್ವಶನ್ ಇದೆ. ಅದು ಈಸಿಯಾಗಿ ನೀವು ಬರಿತಾ ಹೋಗ್ಬೋದು. ಯಾಕಂತಂದರೆ ಕವಿ ಒಂದೊಂದು ಉದಾಹರಣೆಗಳು ಕೊಡ್ತಾ ಹೋಗ್ತಿದ್ದಾನೆ, ಹೇಗೆ ಕಾಲಘಟ್ಟಕ್ಕೆ ಅವನು ಹೋಲಿಸ್ತಿರುವಂಥದ್ದು ಅಂತ. ಅಥವಾ ಅದು ನೆನಪಾಗಲಿ ಅಂದ್ರೆ ಮತ್ತೊಂದು ಏನಂತ? ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ. ಕಂಪ್ಲೀಟಾಗಿ ನೀವು ಪದ್ಯವನ್ನು ಯಾರು ಅರ್ಥ ಮಾಡ್ಕೊಂಡಿರ್ತೀರ ಅಥವಾ ಪದ್ಯ ಸಾರಾಂಶ ನೀವು ಬರ್ಕೊಂಡಿರ್ತೀರಲ್ಲ, ಕಂಪ್ಲೀಟಾಗಿ ಅದನ್ನು ಬರಿತಾ ಹೋಗ್ಬಿಟ್ರೆ ಸಾಕು, ನಿಮಗೆ 4 ಅಂಕಗಳು ಈಸಿಯಾಗಿ ಬರುತ್ತೆ. ನೋಡ್ರಿ, ಒಂದು ಪದ್ಯದಿಂದ ಒಂದು ಪ್ರಶ್ನೆ ಇರುತ್ತೆ, ಪಾಠಗಳಿಂದ ಒಂದು ಪ್ರಶ್ನೆ ಇರುತ್ತೆ. ಇದರಲ್ಲಿ ನೀವು ಮುಖ್ಯವಾಗಿ ಬರೆಯೋದು ಏನಪ್ಪ ಅಂದರೆ 2 ಅಥವಾ ಅಂತ ಕೊಟ್ಟಿರ್ತಾರೆ. ಹಾಗಾಗಿ ನೀವು ಈಸಿಯಾಗಿ ಇಲ್ಲಿ ಸಹ ಮಾರ್ಕ್ಸನ್ನು ತೆಗೆದುಕೊಳ್ಬೋದು. ನೆಕ್ಸ್ಟ್, ಕೆಳಗಿನ ಗದ್ಯ ಭಾಗವನ್ನು ನೋಡ್ರಿ ಕೊಟ್ಟಿದ್ದಾರವ್ರೆ. ಈ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಎಷ್ಟು ಈಸಿ ಅಲ್ವಾ?
ನೋಡ್ರಿ ಅವರೇನೆ ಏನಿರ್ತಾರೆ. ಇಲ್ಲೂ ಸಹ 43ನೇ ಪ್ರಶ್ನೆಯಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ. ನೀವೇನ್ ಮಾಡ್ಬೇಕು, ಅದನ್ನ ಓದ್ಕೊಳ್ಬೇಕು. ಒಂದ್ಸಲ ಓದ್ಕೊಂಡ್ಬಿಟ್ಟು ಮನಸ್ಸಿನಲ್ಲಿ ಅಲ್ಲೇ ಕ್ವಶನ್ ಇರ್ತವೆ, ಅಲ್ಲೇ ಉತ್ತರ ಇರುತ್ತೆ. ನೋಡಿ ಎಷ್ಟು ಈಸಿಯಾಗಿ 4 ಮಾರ್ಕ್ಸ್ ಅಲ್ವಾ. ನಾವೆಲ್ಲೂ ಹೋಗಿ ಹುಡುಕೋದಂಥ ಅವಶ್ಯಕತೆ ಇರಲ್ಲ. ಅಲ್ಲೇ ಕೊಟ್ಟಿರ್ತಾರೆ ಅವರು ಪ್ಯಾಸೇಜನ್ನು ಅಥವಾ ಗದ್ಯ ಭಾಗವನ್ನು ಓದ್ಕೊಳ್ಳೋದು. ಒಂದು ನಿಮಿಷ ಓದ್ಕೊಂಡ ತಕ್ಷಣ ಅಲ್ಲೇ ಪ್ರಶ್ನೆ ಕೊಟ್ಟಿರ್ತಾರೆ, ಆನ್ಸರ್ ಉತ್ತರವನ್ನು ಬರೀಬೇಕು. ಎಷ್ಟು ಮಾರ್ಕ್ಸು? 4 ಮಾರ್ಕ್ಸ್. ನೋಡ್ರಿ ಎಷ್ಟು ಈಸಿಯಾಗಿ ನಾವು ಇಲ್ಲೂ ಸಹ ಮಾರ್ಕ್ಸನ್ನು 100% ತೆಗೆದುಕೊಳ್ಬೋದು. ಒಂದು ಪ್ಯಾಸೇಜ್ ಕೊಟ್ಟಿರ್ತೇವೆ, ಓದ್ಕೊಳ್ಳೋದಿಲ್ಲಿ ಏನಿದೆ. ಕೆಲವು ದಿನಗಳ ತರುವಾಯ ರಂಗಣ್ಣ ಸ್ಕೂಲ್ಗಳ ಭೇಟಿಗೆಂದು ಹೊರಟ. ತಿಪ್ಪೇನಹಳ್ಳಿಯ ಮೇಷ್ಟ್ರು ನಿಜವಾಗಿಯೂ ರೂಲ್ಸಿಗೆ ವಿರುದ್ಧವಾಗಿ ನಡೆಯುತ್ತಿದ್ದಾನೆಯೇ? ಇನ್ನು ಇತರ ಯಾರೂ ಹಾಗೆ ದಾಖಲಿಲ್ಲದ ಮಕ್ಕಳನ್ನು ಸೇರಿಸಿಕೊಂಡಿದ್ದಾರೆ ಎಂದು ಯೋಚಿಸುತ್ತಾ ತಿಪ್ಪೇನಹಳ್ಳಿಗೆ ಸುಮಾರು 9 ಗಂಟೆಗೆ ಹೊತ್ತಿಗೆ ಹೋದ. ರಂಗಣ್ಣ ಬೈಸಿಕಲ್ನಿಂದ ಇಳಿದು ಅದನ್ನು ಗೋಡೆಗೆ ಒರಗಿಸಿದನು. ಮೇಷ್ಟ್ರು ವೆಂಕಣ್ಣ ಭಯದಿಂದ ನಡುಗುತ್ತಾ ಹೊರಕ್ಕೆ ಬಂದ. ನಮಸ್ಕಾರ ಮಾಡಿದನು. ಪಾಠಶಾಲೆಯ ಗೋಡೆಗೆ ನೋಟಿಸ್ ಬೋರ್ಡ್ ಒಂದನ್ನು ತಗಲು ಹಾಕುತ್ತಾ, ನೋಟಿಸ್ ಬೋರ್ಡಿನ ಮೇಲೆ ಮಕ್ಕಳು ಸರಿಯಾದ ಹೊತ್ತಿಗೆ ಬರಬೇಕು. 2ನೇದಾಗಿ ಪಾಠ ಕಾಲದ ಗ್ರಾಮಸ್ಥರ ಒಳಕ್ಕೆ ಬರಕೂಡದು. 3ನೇ ದಾಖಲೆ ಇಲ್ಲದ ಮಕ್ಕಳನ್ನು ಒಳಕ್ಕೆ ಸೇರಿಸುವುದಿಲ್ಲ. 4ನೇದು ಸ್ಕೂಲಿನ ಒಪ್ಪರದಲ್ಲಿ ಗ್ರಾಮಸ್ಥರು ಯಾರೂ ಕುಳಿತು ಗಲಾಟೆ ಮಾಡಕೂಡದು ಎಂದು ದಪ್ಪ ಅಕ್ಷರಗಳಲ್ಲಿ ಬರೆದಿತ್ತು. ರಂಗಣ್ಣ ಅವುಗಳನ್ನೆಲ್ಲ ನೋಡಿ ತೃಪ್ತಿ ಪಟ್ಟುಕೊಂಡನು. ಮೇಷ್ಟ್ರೆ, ಹಿಂದೆ ಸಾಹೇಬರು ಬಂದಾಗ ಈ ನೋಟಿಸ್ ಬೋರ್ಡು ಇಲ್ಲಿ ಹಾಕಿರಲಿಲ್ಲವೇ ಎಂದು ಕೇಳಿದನು. ಇದು ಒಂದು ಪ್ಯಾಸೇಜ್ ಇಷ್ಟಿರುತ್ತೆ. ನೀವೇನು ಮಾಡ್ಬೇಕಿಲ್ಲಿ, ಅದನ್ನು 4 ಪ್ರಶ್ನೆಗಳು ಕೊಟ್ಟಿರ್ತಾರೆ. ಇಲ್ಲಿ ಪ್ರಶ್ನೆಗಳು ಇಲ್ಲಿದೆ ನೋಡ್ರಿ. ಹಾಕಿದ್ದೆ ಸ್ವಾಮಿ, ಇನ್ನೊಂದು ಸ್ವಲ್ಪ ಪ್ಯಾಸೇಜ್ ಇದೆ. ಹಾಕಿದ್ದೆ ಸ್ವಾಮಿ, ಎಲ್ಲವನ್ನೂ ಹಾಕಿದ್ದೆ. ಏನು ಹಾಕಿದ್ದಾರೆ ಏನು? ನನ್ನ ಗ್ರಹಚಾರ ತಮ್ಮ ಜಿಲ್ಮನೆ ಆರ್ಡರ್ ನಿನ್ನೆ ನನ್ನ ಕೈಗೆ ತಲುಪಿತ್ತು ಸ್ವಾಮಿ. ಅದನ್ನು ನೋಡಿ ಎದೆ ಒಡೆದು ದೋಯಿತು. ಅನ್ನ ನೀರು ಮುಟ್ಟಿದರೆ ಕೇಳಿ ಆ ಸೂರ್ಯನಾರಾಯಣನ ಆಣೆ ಎಂದ. ಇಷ್ಟು ಅಲ್ಲಿ ಪ್ಯಾಸೇಜ್ ಇತ್ತು. ಈಗ ಪ್ರಶ್ನೆಗಳು ಕೊಟ್ಟಿದ್ದಾರೆ. ಎಷ್ಟಿದ್ದಾವೆ? 2 ಪ್ರಶ್ನೆಗಳಿದ್ದಾವೆ. 1ನೇ ಪ್ರಶ್ನೆ ಏನು? ತಿಪ್ಪೇನಹಳ್ಳಿ ಪಾಠಶಾಲೆ ನೋಟಿಸ್ ಬೋರ್ಡಿನ ಮೇಲೆ ಏನೆಂದು ಬರೆಯಲಾಗಿತ್ತು? ಆ 4 ಪಾಯಿಂಟ್ಸ್ ಇದ್ದವಲ್ವಾ, ಆ 4 ಪಾಯಿಂಟ್ಸ್ಗಳು ನೀವು ಬರೆದ್ರೆ ಸಾಕಲಿ. ನೋಡ್ರಿ ಎಷ್ಟು ಈಸಿ ಅಲ್ಲ. ನೆಕ್ಸ್ಟ್ 2ನೇ ಪ್ರಶ್ನೆ ಯಾವುದು? ರಂಗಣ್ಣ ತಿಪ್ಪೇನಹಳ್ಳಿ ಶಾಲೆಗೆ ಭೇಟಿ ನೀಡಲು ಕಾರಣವೇನು? ಏನಕ್ಕೆ ಭೇಟಿ ನೀಡ್ತಾನೆ ಅನ್ನೋದು ಕಾರಣ ಅಲ್ಲೇ ಇದೆ. ನೀವು ಅದನ್ನ ನೋಡಿಕೊಂಡು ಬರಿಬೇಕಿಲ್ಲಿ. 2 ಕಾರಣಗಳಿಗೆ ಪ್ರಶ್ನೆಗಳಿಗೆ ಬರೆದ್ರೆ ಇಲ್ಲಿ ನಿಮಗೆ ಪೂರ್ಣ ಅಂಕ ಸಿಗುತ್ತೆ. ನೋಡಿ ತುಂಬ ಈಸಿಯಾಗಿರುವಂಥ ನಾವು ಗಳಿಸ್ಕೊಳ್ವಂಥ ಅಂಕಗಳು ಇವೆಲ್ಲನು. ನೆಕ್ಸ್ಟ್ ಹೆಡ್ಡಿಂಗು ಯಾವುದು? ಈ ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಅಂತ ಇರುತ್ತೆ. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ 2 ಕೊಟ್ಟಿರ್ತಾರೆ ನಿಮಗೆ. ಪ್ರತಿ ಪರೀಕ್ಷೆಯಲ್ಲಿ ನಿಮಗೆ ಆನ್ಯುವಲ್ ಎಕ್ಸಾಮ್ನಲ್ಲಿ ಸಹ 2 ಪತ್ರಗಳನ್ನು ಬರೆಯೋಕ್ಕೆ ಅವಕಾಶ ಕೊಡ್ತಾರೆ. ಒಂದು ಖಾಸಗಿ ಪತ್ರವನ್ನು, ಮತ್ತೊಂದು ವ್ಯವಹಾರಿಕ ಪತ್ರಗಳು ಅಂತೇಳಿ ಕೊಟ್ಟಿರ್ತಾರೆ. ನೀವು ಯಾವುದು ಬೇಕಾದ್ರಲ್ಲಿ ನೀವು ಬರೀಬೋದು. ನಿಮ್ಮ ಚೆನ್ನಾಗಿ ಯಾವ್ದು ಕಲ್ತ್ಕೊಂಡಿರ್ತೀರೋ ಅದನ್ನು ಬರಿಬೇಕು. ಇಲ್ಲಿ ಕೊಟ್ಟಿದ್ದಾರೆ ಏನಂತ, ಅಲ್ಲೇ ನೋಡ್ರಿ ತುಂಬ ಈಸಿಯಾಗಿ ನಾವು ಕಂಡು ಯಾರಿಗೆ ಕಳಿಸ್ತಿದ್ದಾರೆ ಮತ್ತು ಏನೇನು ಸಬ್ಜೆಕ್ಟ್ ಅಂದರೆ ವಿಷಯಗಳನ್ನು ಎಲ್ಲವನ್ನು ಕೊಟ್ಟಿರ್ತಾರೆ. ನೀವೇನು ಮಾಡಬೇಕು, ವಿಷಯವನ್ನು ಡೆವಲಪ್ಮೆಂಟ್ ಅಂದರೆ ವಿಷಯದ ವಿವರಣೆ ಒಡಲನ್ನು ಬರಿತಾ ಹೋಗ್ಬೇಕಷ್ಟೇ. ಅಷ್ಟು ಬಿಟ್ಟರೆ ಅಲ್ಲಿ ನೀವು ಈಸಿಯಾಗಿ ಎಲ್ಲೂ ಸಹ ಅಂಕಗಳು ತೆಗೆದುಕೊಳ್ಬೋದು. ನಿಮ್ಮನ್ನು ಪ್ರಸನ್ನ ಅಥವಾ ಪಾವನಿ ಎಂದು ಭಾವಿಸಿ ನಿಮ್ಮ ಬಡಾವಣೆ ರಸ್ತೆಯನ್ನು ದುರಸ್ತಿಗೊಳಿಸುವಂತೆ ಕೋರಿ ನಗರ ಸಭೆ ತಾಲೂಕು ಪಂಚಾಯತ್ ಅಧ್ಯಕ್ಷರಿಗೆ ಮನವಿ ಪತ್ರ ಬರೀರಿ. ಗೊತ್ತಾಯ್ತು ನಿಮ್ಗೆ ಯಾವುದಿದು? ವ್ಯವಹಾರಿಕ ಪತ್ರಿಕೆ ಅದರಲ್ಲಿ ಆಯಿತು. ಅಥವಾ ನಮಗೆ ಇದು ಬರೆಯೋಕ್ಕೆ ಬರಲಿಲ್ಲ, ನಾನು ಖಾಸಗಿ ಪತ್ರ ತುಂಬ ಚೆನ್ನಾಗಿ ಬರೀತೀನಿ ಅಂದಾಗ ಅವರು ಬರೀಬೋದಿಲ್ಲ. ನಿಮ್ಮನ್ನು ಸರ್ಕಾರಿ ಪ್ರೌಢಶಾಲೆ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿನ ವಿದ್ಯಾರ್ಥಿ ಗೌತಮ್ ಅಥವಾ ತನ್ಮಯ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಗೆಳೆಯ ಅಥವಾ ಗೆಳತಿಗೆ ಪತ್ರ ಬರೆಯಿರಿ. ನಿಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕುರಿತು ಯಾರಿಗೆ ಬರೀಬೇಕಿಲ್ಲಿ? ಅವರಿಗೆ ಕೊಟ್ಟಿದ್ದಾರೆ ಇಲ್ಲಿ. ಯಾರಿಗೆ? ಗೆಳೆಯ ಅಥವಾ ಗೆಳತಿಗೆ ಪತ್ರ ಬರೆಯೋದು. ಇಷ್ಟು ನೋಡಿ. ಇಲ್ಲಿ ಬರಿಬೇಕಾದ್ರೆ ಏನಂತಂದರೆ ಇಲ್ಲಿ ಓಡಲನ್ನು ನೀವು ಪತ್ರ ಬರೋ ಒಂದೊಂದು ಸ್ಟೆಪ್ಸನ್ನು ಇರ್ತಾವೆ, ಹಂತಗಳು. ಮೊದಲನೇ ಹಂತ ಏನು? ಇಲ್ಲಿ ಯಾರಿಗೆ, ಗೆ, ಇಂದ ಅಥವಾ ದಿನಾಂಕ, ವಿಷಯ, ಮಾನ್ಯರೇ, ವಿಷಯ, ನಂತರ ವಿಷಯದ ಒಡಲು ಅಂದರೆ ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ತಾ ಹೋಗೋದು. ನಂತರ ವಂದನೆಗಳೊಂದಿಗೆ, ನಂತರ ನಿಂತಿ ತಿಮ್ಮ ಪ್ರೀತಿಯ ವಿಶ್ವಾಸ. ಆ ನಂತರ ಏನು ಮಾಡೋದಂದರೆ ಇಲ್ಲಿ
ಇಂದ ಅಂದರೆ ಹೊರವಿಳಾಸ ಕಂಪಲ್ಸರಿಯಾಗಿ ಇಲ್ಲಿ ಬರಿಬೇಕು. ಅಂದರೆ ಇಲ್ಲಿ ಯಾರಿಗೆ ಕಳಿಸ್ತಿದ್ದೀವಿ ಮತ್ತು ಯಾರು ಬರೀತಾ ಇದ್ದಾರೆ, ಇಂದ ಮತ್ತು ಗೆ, ಇವರಿಗೆ ಮತ್ತು ಹಿಂದ, ಕೆಳಗಡೆ ನೀವು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಬರಿತಾ ಹೋಗಬೇಕು. ನೋಡಿ ಇಲ್ಲಿ ಥರ ಒಂದು ಮಾಡಲಾಗಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಬರೆದಿರುವಂತಹದ್ದು ಒಂದು ವ್ಯವಹಾರಿಕ ಪತ್ರ ಇದನ್ನು ಈ ಥರ ನೀವು ಬರಿಬೇಕಿದೆ. ನೋಡಿ ಇಲ್ಲಿದೆ ಇಂದ ಇಂದ ಇದೆ, ಇವರಿಗಿದೆ, ಮಾನ್ಯರೇ, ವಿಷಯ ಇದಾದ ನಂತರ ವಂದನೆಗಳೊಂದಿಗೆ ನಿಂತಿ ತಮ್ಮ ವಿಶ್ವಾಸಿ, ಹೊರವಿಳಾಸ ಇಂದ ಇವರಿಗೆ. ಈ ಥರವಾದಂಥ ನಾವು ಪತ್ರವನ್ನು ಬರೆದ್ರೆ ನಿಮಗೆ ಎಷ್ಟು ಅಂಕ? 5 ಅಂಕಗಳು ಸಿಗುತ್ತೆ. ನೋಡ್ರಿ ಇಲ್ಲೂ ಸಹ ತುಂಬ ಈಸಿಯಾಗಿ ನಾವು ತೆಗೆದುಕೊಳ್ಬೋದು ಅಂಕಗಳನ್ನು. ಅಥವಾ ಇದು ಅಷ್ಟೇ, ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಖಾಸಗಿ ಪತ್ರಗಳ ಹಂತಗಳನ್ನು ನೀವು ಅದೇ ಥರವಾಗಿ ಬಳಸಿ ನಾವು ಬರಿಬೇಕು ಆಗುತ್ತದೆ. ಇಷ್ಟು ಪತ್ರದಲ್ಲಿ ಸಿಗುವಂತಹದ್ದು ಅಂಕಗಳು. ನೆಕ್ಸ್ಟ್, ಕೆಳಗಿನ ಯಾವುದಾದ್ರೂ ಒಂದು ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಎಷ್ಟು ಅಂಕ ಇದು? 5 ಅಂಕಗಳಿಗೆ ಸಿಗುತ್ತೆ. ನೋಡ್ರಿ ಇಲ್ಲೂ ಸಹ ಅಷ್ಟೇ, ನಿಮಗೆ ಯಾವುದಾದ್ರೂ ಒಂದಕ್ಕೆ 2 ಕೊಟ್ಟಿರ್ತಾರೆ 45ನೇ ಪ್ರಶ್ನೆಯಲ್ಲಿ. ಒಂದು ಸ್ವಚ್ಛ ಭಾರತ ಅಭಿಯಾನ ಅನ್ನುವಂಥ ಒಂದು ವಿಚಾರವಿದೆ, ಅಥವಾ ಜನಸಂಖ್ಯಾ ಸ್ಫೋಟ ಅಲ್ವಾ, ಒಂದು ಪ್ರಸ್ತುತ ಸಂದರ್ಭಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಬಂಧ ವಿಷಯವಿದ್ದರೆ, ಇನ್ನೊಂದು ನಿಮಗೆ ಆಲ್ರೆಡಿ ಅಂದರೆ ನಿಮ್ಮ ಪುಸ್ತಕಗಳಲ್ಲಿ ಪ್ರಬಂಧಗಳನ್ನು ಬರೆಸಿರ್ತಾರೆ ನಿಮ್ಮ ಶಿಕ್ಷಕರು, ಅದರಲ್ಲಿ ಇರುವಂತಹ ಒಂದು ಖಂಡಿತವಾಗಿ ಬಂದೇ ಬರುತ್ತೆ. ನೀವು 2ರಲ್ಲಿ ಯಾವುದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೋ ಅದನ್ನು ನೀವು ಬರಿತಾ ಹೋಗಬೇಕು. ಉದಾಹರಣೆಗೆ ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತಂದರೆ ಅದನ್ನು ನೀವು ಬರಿತಾ ಹೋಗ್ಬೋದು. ಇಲ್ಲಾಂದರೆ ಜನಸಂಖ್ಯಾ ಸ್ಫೋಟ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಅದನ್ನು ಬರಿಬೇಕು. ಹಂತಗಳು ಗೊತ್ತಿರುತ್ತೆ ನಿಮಗೆಲ್ಲ. ಅವಾಗ ಏನಂತ? ಪೀಠಿಕೆ ಅಲ್ವಾ, ಹಾಗೆಯೇ ವಿವರಣೆ, ಪೀಠಿಕೆ, ವಿವರಣೆ, ನಂತರ ಕೊನೆಗೆ ಉಪಸಂಹಾರ, ಕನ್ಕ್ಲೂಷನ್ ಕೊಡ್ತೀರಾ ಅಲ್ವಾ. ಈ 3 ಹಂತಗಳನ್ನು ನೀವು ಉಪಯೋಗಿಸ್ಕೊಂಡು ಪ್ರಬಂಧವನ್ನು ಬರೀತಾ ಹೋಗ್ಬೋದು. ಹೀಗೆ ಬರೀತಾ ಹೋದರೆ ನಿಮಗೆ ಇಲ್ಲಿ ಸಹ ಎಷ್ಟಾಗುತ್ತೆ? 5 ಅಂಕಗಳಿರುತ್ತೆ. ಪೂರ್ಣ ಅಂಕಗಳನ್ನು ಇಲ್ಲಿ ಪಡಿಬೋದು. ಬರಿಬೇಕಾದ್ರೆ ಅಂತಂದರೆ ವಾಕ್ಯಗಳನ್ನು ನೀವು ಸ್ಪಷ್ಟವಾಗಿ ಲೇಖನ ಚಿಹ್ನೆಗಳನ್ನು, ಯಾಕೆಂದರೆ ಇಲ್ಲಿ ವಾಕ್ಯಗಳನ್ನು ನೀವು ಯಾವ ರೀತಿಗೆ ರಚನೆ ಮಾಡಿದ್ರ ಮೇಲೆ ನಿಮ್ಗೆ ಅಲ್ಲಿ ಅಂಕಗಳನ್ನು ಕೊಡೋದು ನಾವು ನೋಡ್ತಾ ಬರುತ್ತೀವಿ. ಇಷ್ಟು 2023-24 ಸಾಲಿನ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಒಂದು ಪ್ರಶ್ನೆ ಪತ್ರಿಕೆ. ಎಲ್ಲರಿಗೂ ಧನ್ಯವಾದಗಳು.